ನಮಸ್ತೆ, ನಾನು ಅಪರ್ಣಾ ಭಟ್. ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ನಾವು ಡೈಲಿ ಕರೆಂಟ್ ಅಫೇರ್ಸ್ ಈ ಒಂದು ಚಾನಲ್ ಪ್ರಾರಂಭ ಮಾಡಿದ್ದೇವೆ. ಪ್ರತಿದಿನ ಹಾಗೂ ಪ್ರತಿ ವಾರ ನಿಮಗೆ ಡೈಲಿ ಮತ್ತು ವೀಕ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದೇವೆ. ಕೆಲವೊಂದು MCQsಗಳ ಒಟ್ಟಿಗೆ ಹಾಗೂ ಸ್ಟ್ಯಾಟಿಕ್ GK ಅದ್ರ ಬಗ್ಗೆ ಕೂಡ ರಿಲೇಟೆಡ್ ಟಾಪಿಕ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಕರೆಂಟ್ ಅಫೇರ್ಸ್ ಏನಿದೆ, ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬ್ಯಾಂಕ್ ಇರ್ಬೋದು ಅಥವಾ ವಿಲೇಜ್ ಅಕೌಂಟೆಂಟ್ ಅಥವಾ PDO ಎಕ್ಸಾಮ್ಸ್ ಅಥವಾ ಬೇರೆ UPSC KS ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುವಂತಹ ದೃಷ್ಟಿಕೋನದಲ್ಲಿ ರೂಪಿಸಲಾಗಿದೆ. ಸೊ ಹಾಗಿದ್ರೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಪ್ರತಿದಿನ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು ಕನ್ನಡ ಭಾಷೆಯಲ್ಲಿ ವಿವರಣೆ ನೀಡಲಿಕ್ಕೆ ನಾವು ಬರ್ತಾ ಇದ್ದೇವೆ. ಹಾಗೆ ಪ್ರೈಮ್ ಸಕ್ಸಸ್ ಹೇಳುವಂಥ ಒಂದು ಆ್ಯಪ್ ಇದೆ ಗೂಗಲ್ ಪ್ಲೇಸ್ಟೋರಲ್ಲಿ. ನಿಮಗೆ ಸಂಬಂಧಪಟ್ಟ ಕೋರ್ಸ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ಗಳು, ಕೋರ್ಸ್ಗಳು ಸ್ಟ್ರಕ್ಚರ್ಡ್ ಕೋರ್ಸಸ್ ಇವೆ. ಮೇ ಬಿ ರೀಸನಿಂಗ್ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ಅಥವಾ ಇದು ಕನ್ನಡ ಸಂಬಂಧಪಟ್ಟ ಹಾಗೆ ಇರ್ಬೋದು. ಈ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಆದ ಕೋರ್ಸ್ ಇದೆ. ಹಾಗೂ ಬ್ಯಾಂಕಿಂಗ್ ಕೋರ್ಸಿಗೂ ಕೂಡ ಸಪ್ರೇಟ್ ಆದ ಒಂದು ಸ್ಟ್ರಕ್ಚರ್ ಆದ ಕೋರ್ಸ್ ಇದೆ. ಸೊ ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ನಾವು ನಿನ್ನೆ ಅಂದರೆ 14th ನವೆಂಬರ್ 2011 ಸಂಬಂಧಪಟ್ಟ ಹಾಗೆ ಏನು ನಾವು ಡಿಸ್ಕಷನ್ ಮಾಡಿದ್ವಿ ಅದರದ್ದು ರಿವಿಷನ್ ಮಾಡಿ ಆಮೇಲೆ ನಾವು ಇವತ್ತಿನ ಒಂದು ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. ಸೊ ಫಸ್ಟ್ ಆಫ್ ಆಲ್, whom did ಅರವಿಂದ್ ಚಿದಂಬರಂ ಡಿಫೀಟ್ ಇನ್ ದ ಫೈನಲ್ ಆಫ್ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ 2024? ಸೊ ಚೆಸ್ ಆಟದಲ್ಲಿ ಅರವಿಂದ್ ಚಿದಂಬರಂ ಹೇಳುವಂಥವರು ಒಂದು ಪಂದ್ಯ ಆಯಿತು ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ ಅದರಲ್ಲಿ. ಸೊ ಅದರಲ್ಲಿ ಯಾರನ್ನ ಬೀಟ್ ಮಾಡಿದ್ರು ಅಂದರೆ ಲೆವೋನ್ ಅರೋನಿಯನ್ ಹೇಳುವಂಥ ವ್ಯಕ್ತಿನ ಬೀಟ್ ಮಾಡಿದರು. ಹಾಗೆ ವೈಪೋ ಪೇಟೆಂಟ್ ಫೈಲಿಂಗ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳುವಂಥದ್ದು. ಭಾರತದಲ್ಲಿ ಸುಮಾರು 15.7% ಪೇಟೆಂಟ್ ಫೈಲಿಂಗ್ಸು ಭಾರತದಿಂದ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದೆ, ಅಲ್ಲಿ ಮಾಡುವಂಥ ಫೈಲಿಂಗ್ ರೇಟ್ ಇನ್ನೂ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಹೇಳುವಂಥದ್ದು. ಸೊ ಇತ್ತೀಚೆಗೆ ಅಂತರಿಕ್ಷ ಅಭ್ಯಾಸ ಅಂತ ಹೇಳುವಂಥದ್ದು ಡಿಫೆನ್ಸ್ ಸ್ಪೇಸ್ ಏಜೆನ್ಸಿ ಆರ್ಗನೈಸ್ ಮಾಡಿತ್ತು ಅಂತ ಹೇಳುವಂಥದ್ದು. ಹಾಗೆ ಸೋನು ಸೂದ್ ಹೇಳುವಂತಹ ಬಾಲಿವುಡ್ ನಟ, ಅವರನ್ನು ಥೈಲ್ಯಾಂಡ್ ದೇಶದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್, ಈ ಸಲ ಏನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗ್ತಾ ಇದೆ, ಅದರಲ್ಲಿ ಸತ್ಯಜಿತ್ ರೇ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಹೇಳಿ ನೀಡ್ತಿದ್ದಾರೆ. ಅದನ್ನು ಆಸ್ಟ್ರೇಲಿಯನ್ ಫಿಲ್ಮ್ ಮೇಕರ್ ಫಿಲಿಪ್ ನಾಯ್ಸ್ಗೆ ನೀಡ್ತಾ ಇದ್ದಾರೆ. ಹಾಗೆ COP29 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 29ನೇ ಸೆಷನ್ನು, ಅದು ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಎಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಅಜರ್ಬೈಜಾನ್ ದೇಶದ ಬಾಕು ಹೇಳುವಂಥ ಆ ಒಂದು ಪ್ರದೇಶದಲ್ಲಿ ಈ ಒಂದು ಕಾನ್ಫರೆನ್ಸ್ ಆಗ್ತಾ ಇದೆ, ಕ್ಲೈಮೆಟಿಕ್ ಚೇಂಜ್ ಬಗ್ಗೆ ಆಗುವಂಥ ಇದು. ಹಾಗೆ ಇತ್ತೀಚೆಗೆ ಡಬಲ್ ಡೆಕ್ಕರ್ ಎಲೆಕ್ಟ್ರಿಕ್ ಬಸ್ ಸರ್ವಿಸ್ ಆ ಒಂದು ಯೋಜನೆಯನ್ನು ಉತ್ತರ ಪ್ರದೇಶದಲ್ಲಿ ಹಮ್ಮಿಕೊಳ್ಳಾಯಿತು. ಸೊ ಅದನ್ನು ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಉದ್ಘಾಟನೆ ಮಾಡಿದರು. ಹಾಗೆ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆ ಯಾವಾಗ ಆಚರಿಸ್ತಾರೆ? ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಿಕ್ಕೋಸ್ಕರ ಈ ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ಆಚರಿಸ್ತಾರೆ. ಸೊ ಇದು ಒಂದು ಕ್ವಿಕ್ ಆಗಿರುವಂಥ ಒಂದು ರಿವಿಷನ್ನು. ಹಾಗೆ ಇವತ್ತಿನ ಇದನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ಇನ್ ವಿಚ್ ಸಿಟಿ ವಿಲ್ PM ಮೋದಿ ಅಟೆಂಡ್ ದ G20 ಸಮಿಟ್? ಸೊ G20 ಸಮಿಟ್ ಹೇಳುವಂಥದ್ದು ಬಹಳ ಒಂದು ಆರ್ಥಿಕವಾದ ಸಶಕ್ತವಾದಂಥ ರಾಷ್ಟ್ರಗಳ ಒಂದು ಒಕ್ಕೂಟ ಅಲ್ವಾ? ಸೊ ಅದು ಈಗ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಪ್ರಧಾನಮಂತ್ರಿ ಅವರು ಇತ್ತೀಚೆಗೆ 3 ದೇಶಗಳನ್ನು ವಿಸಿಟ್ ಮಾಡ್ತಿದ್ದಾರೆ. ನೋಡೋಣ, ಸಾವೋ ಪಾವಲೋ, ರಿಯೋ ಡಿ ಜನೈರೋ, ಡೆಲ್ಲಿ ಮತ್ತು ನ್ಯೂಯಾರ್ಕ್. ಇದರ ಆನ್ಸರ್ ಏನು? ರಿಯೋ ಡಿ ಜನೈರೋ ಈ ಆನ್ಸರು. ಇದು ಬ್ರೆಜಿಲ್ ದೇಶದಲ್ಲಿ ಇದೆ. ಓಕೆ, ಸೊ ಪ್ರಧಾನಮಂತ್ರಿ ಅವರು ಬ್ರೆಜಿಲ್ ಹಾಗೆ ನೈಜೀರಿಯಾ ಹಾಗೂ ಗಯಾನಾ ದೇಶವನ್ನು ವಿಸಿಟ್ ಮಾಡ್ತಾ ಇದ್ದಾರೆ. ರಿಯೋ ಡಿ ಜನೈರೋ ಸೌತ್ ಅಮೆರಿಕಾದಲ್ಲಿದೆ. ಸೊ ಫಸ್ಟ್ ನಾವು G20 ಏನಂತ ಹೇಳಿ ನೋಡೋಣ. ಸೊ G20 ಹೇಳುವಂಥದ್ದು ಒಂದು 20 ರಾಷ್ಟ್ರಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, 19 ದೇಶಗಳು ಪ್ಲಸ್ 2 ರೀಜ್ನಲ್ ಬಾಡೀಸ್ ಅಂದರೆ ಒಕ್ಕೂಟಗಳಿರ್ತಾವಲ್ಲ, ಯುರೋಪಿಯನ್ ಯೂನಿಯನ್ ಪ್ಲಸ್ ಆಫ್ರಿಕನ್ ಯೂನಿಯನ್ ಸೇರಿಕೊಂಡು ಆಗಿರುವಂಥ ಒಂದು ಒಕ್ಕೂಟ ಆಯಿತಾ. ಇದು ಗ್ರೂಪ್ ಆಫ್ 20 ಅಂತ ಹೇಳಿ ಕರೀತಾರೆ ಇದಕ್ಕೆ. ಆ್ಯಕ್ಚುಲಿ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಇಡೀ ಜಗತ್ತಿನ ಜಿ ಡಿ ಪಿ ಸುಮಾರು 85% GDP ಇರುವಂಥ ದೇಶಗಳು ಹಾಗೂ ವರ್ಲ್ಡ್ ಟ್ರೇಡ್ ಏನಿದೆ ಅದರದ್ದು 75% ದೇಶ ಹೊಂದಿದವರು ಒಟ್ಟಾಗಿ ಸೇರಿದರೆ, ಅಥವಾ ವರ್ಲ್ಡ್ ಪಾಪ್ಯುಲೇಷನ್ 2/3 ಭಾಗ ಆದಂಥ ಇವರು ಸಹ ಅಂದರೆ ಅಂಥ ದೇಶಗಳು ಸೇರಿಕೊಂಡಿವೆ ಅಂತ ಹೇಳಿ ಒಕ್ಕೂಟದಲ್ಲಿ. ಸೊ ಮೇನಾಗಿ ಏನು ಎಕಾನಮಿ, ಲಾರ್ಜೆಸ್ಟ್ ಎಕಾನಮೀಸ್ಗಳು ಇಲ್ಲಿ ಸೇರ್ತಿದ್ದಾರೆ ಅವರ ಒಕ್ಕೂಟ. ಸೊ ಇದು ಪ್ರತಿ ವರ್ಷ ಆ್ಯನ್ಯುವಲ್ ಮೀಟ್ ಡಿಸ್ಕಷನ್ ಮಾಡ್ತಾರೆ. ಸೊ ಇಂಟರ್ನ್ಯಾಷನಲ್ ಎಕನಾಮಿಕ್ ಕೋಆಪರೇಷನ್, ಒಬ್ಬರಿಂದ ಒಬ್ಬರಿಗೆ ಆರ್ಥಿಕವಾಗಿ ಇದು ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು G20 ರಾಷ್ಟ್ರಗಳ ಒಕ್ಕೂಟ ಆಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ಅದರ ಮೂಲ ಯಾವಾಗ ಪ್ರಾರಂಭ ಆಯಿತು? ಪಿಟ್ಸ್ಬರ್ಗ್ ಸಮಿಟ್, ಅಲ್ಲಿಂದ ಈ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು ಇವರೆಲ್ಲ ಈ ರೀತಿ ಸೆಷನ್ ಮಾಡಬೇಕು ಅಂತ ಹೇಳುವಂಥದ್ದು. ಓಕೆ, ಸೊ ಹಾಗೆ G20 ಸಮಿಟ್ ಅಂದರೆ ಏನು? ಒಂದು ಮೌಂಟೇನ್ನ ತುದಿ
ಅಲ್ವಾ, ಸುಮಾರು ಕಾನ್ಫರೆನ್ಸ್ಗಳಲ್ಲಿ ಸೇರಿ ಒಂದು ಸಮಿಟ್ ಆಗುತ್ತೆ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಇಲ್ಲಿ ಸಮಿಟ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಈ ಶಬ್ದ. ಆಯಿತಾ, ಇದು ಯಾಕೆ ಪ್ರಾರಂಭ ಮಾಡಿದ್ರು ಅಂದರೆ ಆದಷ್ಟು ಗ್ಲೋಬಲಿ ಒಂದು ಆರ್ಥಿಕ ಮುಗ್ಗಟ್ಟು ಎದುರಾದಾಗ ಆವಾಗ ಅದಕ್ಕೆ ಸರಿಯಾದ ಒಂದು ಇದು ಬೇಕಂತ ಹೇಳುವಂಥ ಕಾರಣಕ್ಕೆ ಒಂದು ಲೆಹ್ಮಾನ್ ಬ್ರದರ್ಸ್ ಬ್ಯಾಂಕ್ ಅಂತ ಹೇಳುವಂಥ ಅದರಲ್ಲಿ ಅದೊಂದು ಬ್ಯಾಂಕ್ ತೊಂದರೆ ಎದುರಾಗಿತ್ತು ಇಡೀ ಜಗತ್ತಿನಾದ್ಯಂತ. ಸೊ ಆ ಕಾರಣಕ್ಕೋಸ್ಕರ ಆ ತೊಂದರೆ ಆದ ನಂತರ ಇಡೀ ಗ್ಲೋಬಲ್ ಎಕಾನಮಿ ವೀಕ್ ಆದ ನಂತರ ಇದು ಈ ಥರ ಸಮಿಟ್ ಮಾಡಬೇಕು. ಸಮಿಟ್ ಅಂದರೆ ಕಾನ್ಫರೆನ್ಸೇ, ಬಟ್ ಅರ್ಥ ಏನಂತಂದರೆ ಅದು ಒಂದು ಮೌಂಟೇನಿನ ತುತ್ತ ತುದಿ ಅಂತ ಹೇಳಿ ಹೇಳ್ತಾರೆ. ಸೊ ಆ ಒಂದು ಸಮಿಟ್ಗೆ ಇನ್ನೊಂದು ಶಬ್ದ ಹೇಳ್ತಾರೆ, ಶೆರ್ಪಾ ಅಂತ ಹೇಳಿ ಹೇಳುವಂಥದ್ದು. ಓಕೆ, ಸೊ ಶೆರ್ಪಾ ಹೇಳುವಂಥದ್ದು ಆ್ಯಕ್ಚುಲಿ ನಾವು ಮೌಂಟೇನ್ ಕ್ಲೈಂಬಿಂಗಲ್ಲಿ ಈ ಶಬ್ದಗಳು ಇರ್ತವೆ. ಶೆರ್ಪಾ ತೇನ್ಸಿಂಗ್ ನಾರ್ಗೆ ಅಂತ ಹೇಳಿ ನೀವು ಕೇಳಿರ್ಬೋದು. ಶೆರ್ಪಾಸ್ ಅಂದರೆ ಯಾರು ಆ ಮೌಂಟೇನನ್ನು ಹತ್ತಲಿಕ್ಕೆ, ಬೆಟ್ಟವನ್ನು ಪರ್ವತವನ್ನು ಹತ್ತಲಿಕ್ಕೆ ಸಹಾಯ ಮಾಡ್ತಾರೆ, ಅವರು ಶೆರ್ಪಾ ಆಗಿರ್ತಾರೆ. ಸೊ ಹಾಗೆ ಇಲ್ಲಿ ಆ ರೆಪ್ರೆಸೆಂಟೇಟಿವ್ಸ್ಗೆ, ಬೇರೆ ಬೇರೆ ದೇಶಗಳ ರೆಪ್ರೆಸೆಂಟೇಟಿವ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ, ಪ್ಲ್ಯಾನ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡುವಂಥವ್ರು ಶೆರ್ಪಾ ಅಂತ ಹೇಳಿ ಕರೀತಾರೆ. ಹಾಗೆ ಇನ್ನೊಂದು ನೋಡಿ, ಪ್ರತಿ ವರ್ಷ ಏನಾಗತ್ತೆ ಅಂತಂದರೆ ನೋಡಿ, ಫೈನಾನ್ಸ್ ಮಿನಿಸ್ಟರ್ ಮೊದಲೆಲ್ಲ ಫೈನಾನ್ಸ್ ಮಿನಿಸ್ಟರ್ಸು ಮತ್ತು ಗವರ್ನರ್, ಆ ಸೆಂಟ್ರಲ್ ಬ್ಯಾಂಕ್ಸ್, ಈಗ ಭಾರತದಲ್ಲಿ ಹೇಗೆ RBI ಇದೆಯಲ್ಲ, ಸೊ ಅದೇ ರೀತಿ ಸೆಂಟ್ರಲ್ ಬ್ಯಾಂಕ್ ಏನಿರುತ್ತೆ ಅವುಗಳ ಒಂದು ಸಮಿಟ್ ಆಗ್ತಿತ್ತು ಮೊದಲು. ಬಟ್ ಆಮೇಲೆ ಏನಾಯಿತು, ಎಲ್ಲ ದೇಶಗಳದ್ದು ಪ್ರತಿನಿಧಿಗಳು ಇವರೇ ಅವರು ಸೇರಿಕೊಂಡು ಇದು ಮಾಡಲಿಕ್ಕೆ ಶುರು ಮಾಡಿದರು. ಸೊ 2010 ತನಕ ಸೆಮಿ ಆ್ಯನ್ಯುವಲಿ ಆಗ್ತಿತ್ತು. ಬಟ್ ಆಮೇಲೆ 2010 ನಂತರ ಆ್ಯನ್ಯುವಲಿ, ಪ್ರತಿ ವರ್ಷಕ್ಕೆ ವಾರ್ಷಿಕವಾಗಿ ಇದಾಗ್ತಿತ್ತು, ಈ ಸಮಿಟ್ ಆಗ್ತಿತ್ತು. ಆಯಿತಾ, ಸೊ ಇದೊಂದು ಬಹಳ ಮುಖ್ಯ ನೋಡಿ. G20 ಟ್ರಯೋಕಾ ಅಂತ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಟ್ರಯೋಕ್ ಅಂದರೆ ಏನಂತಂದರೆ 2023ರಲ್ಲಿ ಭಾರತ ಪ್ರೆಸಿಡೆಂಟ್ ಆಗಿತ್ತು, ಭಾರತದಲ್ಲಿ ಹಮ್ಮಿಕೊಳ್ಳಾಗಿತ್ತು 2023ರಲ್ಲಿ. ಆಯಿತಾ, ಸೊ ಪ್ರತಿ ವರ್ಷ ಆಗುತ್ತೆ. ಈ ವರ್ಷ ಯಾರು ಅದ್ರ ಪ್ರೆಸಿಡೆಂಟ್ ಇದ್ದಾರೆ, ಅದರ ಹಿಂದಿನ ವರ್ಷ ಯಾರು ಪ್ರೆಸಿಡೆಂಟ್ ಇದ್ದಾರೆ, ಪ್ಲಸ್ ಮುಂದಿನ ವರ್ಷ ಯಾರು ಪ್ರೆಸಿಡೆಂಟ್ ಆಗ್ತಾರೆ, ಆ 3 ದೇಶಗಳ ಒಂದು ಗುಂಪೇನಿದೆ ಅವರಿಗೆ G20 ಟ್ರಯೋಕಾ ಅಂತ ಹೇಳ್ತಾರೆ. ಟ್ರಯೋಕಾ ಅಂದರೆ 3 ಅಂತ ಹೇಳುವಂಥದ್ದು ಅರ್ಥ ಅಲ್ವಾ. ಸೊ ಕರೆಂಟ್, ಪ್ರೀವಿಯಸ್ ಹಾಗೂ ನೆಕ್ಸ್ಟ್ G20 ಪ್ರೆಸಿಡೆನ್ಸೀಸ್ ಏನಿರ್ತಾರೆ ಅವರು ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಸಮಿಟ್ ಆಗಲಿಕ್ಕೆ ಕಾರಣವಾಗಲಿಕ್ಕೆ ಅವ್ರು 3 ಜನ ಒಟ್ಟಾಗಿ ಸಹಾಯ ಮಾಡ್ತಾರೆ. ಸೊ ಈ ವರ್ಷ ಬ್ರೆಜಿಲಲ್ಲಿ ನಡೀತಾ ಇದೆ, ಹಿಂದಿನ ವರ್ಷ ಇಂಡಿಯಾದಲ್ಲಾಗಿತ್ತು, ಇಂಡಿಯಾ ಪ್ರೆಸಿಡೆಂಟ್ ಆಗಿತ್ತು, ಮುಂದಿನ ವರ್ಷ ಸೌತ್ ಆಫ್ರಿಕಾದಲ್ಲಾಗತ್ತೆ. ಸೊ ಈ 3 ದೇಶಗಳು ಈ ಸಲ G20 ಟ್ರಯೋಕಾ, ಇದು ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ವರ್ಷ ಇಂಡಿಯಾ, ಸೌತ್ ಆಫ್ರಿಕಾ ಮತ್ತು ಬ್ರೆಜಿಲ್, ಈ 3 ರಾಷ್ಟ್ರಗಳು G20 ಟ್ರಯೋಕಾ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ಮೆಥಡ್ ಇದೆ, ಫೈನಾನ್ಸ್ ಟ್ರ್ಯಾಕ್ ಅಂತ ಹೇಳ್ತಾರೆ, ಶೆರ್ಪಾ ಟ್ರ್ಯಾಕ್ ಅಂತ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಈ ಎಲ್ಲ ವಿಧದ ಮುಖಾಂತರ ಒಂದು ಒಳ್ಳೆ ಪ್ಲ್ಯಾನಿಗೆ ಬರ್ತಾರೆ, ಯಾವ ರೀತಿಯಲ್ಲಿ ಎಕನಾಮಿಕ್ ಕೋಆಪ್ರೇಷನ್ ಮಾಡಬೇಕು ಅಂತ ಹೇಳಿ. ಸೊ ಮೇನ್ ಆಗಿದ್ದು ಆರ್ಥಿಕವಾಗಿ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಈಗ ನೋಡಿ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಕ್ಲೈಮೆಟಿಕ್ ಚೇಂಜ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಫರೆನ್ಸ್ ಆಗುವಂಥದ್ದು. ಅಲ್ಲಿ ಕ್ಲೈಮೇಟ್ ಹೇಗೆ ಉಳಿಸ್ಕೊಳ್ಳುವಂಥದ್ದು ಹೇಳುವಂಥದ್ದು, ರಿನ್ಯೂವಬಲ್ ಎನರ್ಜಿ ಅದರ ಬಗ್ಗೆ ಚರ್ಚೆ ಆದರೆ, ಇಲ್ಲಿ ಆರ್ಥಿಕವಾಗಿ ಯಾವ ರೀತಿ ಒಬ್ರಿಗೊಬ್ಬರಿಗೆ ಪೂರಕವಾಗಿ ಸಹಾಯ ಮಾಡಬೇಕು ಹೇಳುವಂಥದ್ದು ಅದ್ರ ಬಗ್ಗೆ ಇಲ್ಲಿ ಪ್ಲಾನ್ ಆಗುವಂಥದ್ದು. ಸೊ ಇದ್ರದ್ದು ಮೆಂಬರ್ ರಾಷ್ಟ್ರಗಳು, ಭಾರತ ಕೂಡ ಒಂದು ಮೆಂಬರ್ ರಾಷ್ಟ್ರ, ಅದಕ್ಕೋಸ್ಕರ ಪ್ರಧಾನಮಂತ್ರಿಯವರು ಅಲ್ಲಿ ವಿಸಿಟ್ ಆಗ್ತಿದ್ದಾರೆ. ಈ ಸಲ ಇವರು ಟ್ರಂಪ್ ಅಟೆಂಡ್ ಆಗ್ತಿದ್ದಾರೆ ಹೇಳುವಂಥದ್ದು ಅದೊಂದು ವಿಶೇಷತೆ. ಯಾಕೆಂದರೆ ಇತ್ತೀಚೆಗೆ US ಪ್ರೆಸಿಡೆನ್ಷಿಯಲ್ ಎಲೆಕ್ಷನಲ್ಲಿ ಅವರು ಏನು ವಿನ್ ಆದರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆಗಳಾಗ್ಬೋದು ಅಂತ ಹೇಳುವಂಥ ಎಲ್ಲರ ನಿರೀಕ್ಷೆ ಇದೆ. ಸೊ ಆಫ್ರಿಕನ್ ಯೂನಿಯನ್ ನೋಡಿ, 2 ಯೂನಿಯನ್ ಇದೆ, ಎಲ್ಲ ಇಂಡಿವಿಜುವಲ್ ರಾಷ್ಟ್ರಗಳು, 19 ಇಂಡಿವಿಜುವಲ್ ರಾಷ್ಟ್ರಗಳಿವೆ, 2 ಸಪ್ರೇಟ್ ಯೂನಿಯನ್. ಸೊ ಒಂದು ಆಫ್ರಿಕನ್ ಯೂನಿಯನ್, ಇನ್ನೊಂದು ಯುರೋಪಿಯನ್ ಯೂನಿಯನ್. ಆಯಿತು, ಯುರೋಪಿಯನ್ ಯೂನಿಯನ್ ಆಲ್ರೆಡಿ ಇತ್ತು, ಆಫ್ರಿಕನ್ ಯೂನಿಯನ್ ಕಳೆದ ವರ್ಷ 2023ರಲ್ಲಿ ಭಾರತದಲ್ಲಿ ಏನು ಸಮಿಟ್ ಆಯಿತು ಆ ಸಮಯದಲ್ಲಿ ಅದು ಜಾಯಿನ್ ಆಗಿದ್ದು. ಓಕೆ, ಸೊ ಅದು ಇತ್ತೀಚೆಗೆ ಫಸ್ಟ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು ಆಫ್ರಿಕನ್ ಯೂನಿಯನ್. ಸೊ ಇದು G20 ಮೆಂಬರ್ ಕಂಟ್ರಿಗಳು. ಹಾಗೆ ಇನ್ನು ಗೆಸ್ಟ್ ಕಂಟ್ರೀಸ್ಗಳು ಕೂಡ ಇರ್ತವೆ. ಹಾಗೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳನ್ನು, ಈಗ ನೋಡಿ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್, ಹೀಗೆ ಹಲವಾರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್, ಅವ್ರನ್ನೆಲ್ಲೂ ಕೂಡ ಇನ್ವೈಟ್ ಮಾಡ್ತಾರೆ. ಯಾಕೆಂದರೆ ಅವರದ್ದು ಕೂಡ ಪಾತ್ರ ಅಥವಾ ಸಜೆಷನ್ಸ್ ಬಹಳ ಮುಖ್ಯವಾಗಿರೋ ಕಾರಣಕ್ಕೆ ಅವರನ್ನು ಕೂಡ ಇಲ್ಲಿ ಇನ್ವೈಟ್ ಮಾಡ್ತಾರೆ. ಹಾಗೆ ಇನ್ನೊಂದು ಸಮಿಟ್ ರಯೋ 2024 ಅಂತ ಹೇಳಿ. ಸೊ ಈ ವರ್ಷದ ಇದಕ್ಕೆ ಏನು ಮಹತ್ವ ಅಂತ ಹೇಳುವಂಥದ್ದು. ಸೊ ನವೆಂಬರ್ 18-19ಕ್ಕೆ ಜರುಗ್ತಾ ಇರುವಂಥದ್ದು. ಸೊ ಬ್ರೆಜಿಲ್ನ ಪ್ರೆಸಿಡೆಂಟ್ ಯಾರಿದೆ, ಲೂಯಿಸ್ ಇನಾಸಿಯೋ ಲುಲಾ ಡಾ ಸಿಲ್ವಾ ಅಂತ ಹೇಳಿ ಇರುವಂಥ ಪ್ರೆಸಿಡೆಂಟ್ ಏನಿದ್ದಾರೆ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಅದರದ್ದು ಮೋಟೋ ಏನು, ಬಿಲ್ಡಿಂಗ್ ಅ ಜಸ್ಟ್ ವರ್ಲ್ಡ್ ಆ್ಯಂಡ್ ಸಸ್ಟೈನೇಬಲ್ ಪ್ಲಾನೆಟ್ ಅಂತ ಹೇಳುವಂಥದ್ದು ಇದರದ್ದು ಮೋಟೋ. ಹಾಗೆ G20 ಟ್ರಯೋಕದ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ. ಯಾವುದಾದ್ರು G20 ಟ್ರಯೋಕಾ ದೇಶಗಳು, ಕಳೆದ ವರ್ಷ ಆದಂಥ ಭಾರತ, ಈ ವರ್ಷದಲ್ಲಿ ಆಗುವಂಥ ಬ್ರೆಜಿಲ್ ಹಾಗೂ ಮುಂದಿನ ವರ್ಷ G20 ಆಗುವಂಥ ಸೌತ್ ಆಫ್ರಿಕಾ, ಇದು 3ಕ್ಕೆ ದೇ ಆರ್ ಹ್ಯಾವಿಂಗ್ ದ ಸ್ಟೇಟಸ್ ಆಫ್
G20 ಟ್ರಯೋಕಾ ಅಂತ ಹೇಳಿ. ಸೊ ಹೋದ ವರ್ಷ ಭಾರತದಲ್ಲಿ ಅಂದರೆ ನ್ಯೂ ದೆಹಲಿಯಲ್ಲಿ ಆಗಿತ್ತು ಈ ಒಂದು ಸಮ್ಮಿಟ್, G20 ಸಮ್ಮಿಟ್ 2023ರಲ್ಲಿ ಆಗಿತ್ತು. ಆಯಿತಾ. ಸೊ ಹಾಗೆ ಈಗ ಭಾರತ ಪ್ರೈಮ್ ಮಿನಿಸ್ಟ್ರು ಅವರು 3 ರಾಷ್ಟ್ರಗಳನ್ನು ವಿಸಿಟ್ ಮಾಡ್ತಾರೆ, ಅದು ಮುಖ್ಯವಾದ ಸಂಗತಿ ಅಲ್ವಾ. ಸೊ ಬ್ರೆಜಿಲ್ ಹಾಗೂ ನೈಜೀರಿಯಾ ಹಾಗೂ ಗಯಾನಾ ಈ 3 ದೇಶಗಳನ್ನು ವಿಸಿಟ್ ಮಾಡ್ತಿದ್ದಾರೆ ನವೆಂಬರ್ 16ರಿಂದ 21. ಅದರಲ್ಲಿ ಮೇನ್ ಇರುವಂಥದ್ದು G20. ಗಯಾನಾದಲ್ಲಿ ಕ್ಯಾರಿಕಾಮ್ ಇಂಡಿಯಾ ಸಮಿಟ್ ಅಂತ ಹೇಳಿದೆ. ಕ್ಯಾರಿಕಾಮ್ ಅಂದರೆ ಕ್ಯಾರಿಬಿಯನ್ ದೇಶಗಳ ಒಂದು ಒಕ್ಕೂಟ. ಓಕೆ. ಸೊ ಆ ಒಕ್ಕೂಟ ಪ್ಲಸ್ ಭಾರತ ಸೇರಿ ಅದರದ್ದು ಎನರ್ಜಿ ಡೆವಲಪ್ಮೆಂಟ್, ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಎಲ್ಲ ಚರ್ಚೆ ಆಗಲಿಕ್ಕಿದೆ. ಹಾಗೆ ನೈಜೀರಿಯಾ ಕೂಡ ಜನರಲ್ ಆಗಿ ಎನರ್ಜಿ, ಡಿಫೆನ್ಸ್, ಎಕನಾಮಿಕ್ ಟೈಸ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಇದ್ದಾರೆ. ಸೊ ಇದು G20 ಬ್ರೆಜಿಲ್ ಹೇಳುವಂಥ ಇದ್ರದ್ದು ಲೋಗೋ. ಹಾಗೂ ಇದು ಸೆಕೆಂಡ್ ಕ್ಯಾರಿಕಾಮ್ ಇಂಡಿಯಾ ಸಮಿಟ್ ಗಯಾನಾದಲ್ಲಿ ಆಗುವಂಥದ್ದು, ಅದು ನಾವಿಲ್ಲಿ ಕಾಣ್ಬೋದು. ಹಾಗೆ ಬ್ರೆಜಿಲ್ ಮತ್ತು ಭಾರತ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ರಿಲೇಷನ್ಶಿಪ್ ಇದೆ ಅಂತ ಹೇಳ್ಬೋದು. ಹಲವಾರು ಬ್ರೆಜಿಲ್ ಮತ್ತು ಭಾರತ ಎರಡೂ ಸಹ ಬ್ರಿಕ್ಸ್ ರಾಷ್ಟ್ರಗಳ ಮೆಂಬರ್ಶಿಪ್ ಇದೆ, G20, IBSA ಹಾಗೂ ಯುನೈಟೆಡ್ ನೇಷನ್ಸ್ಗಳ ಮೆಂಬರ್ಶಿಪ್ ಕೂಡ ಇವರಿಬ್ಬರು ಹೊಂದಿದ್ದಾರೆ. ಹಾಗೆ ಭಾರತ ಮತ್ತು ಬ್ರೆಜಿಲ್ ಮಧ್ಯೆ ಟ್ರೇಡ್ ಮಾನಿಟರಿಂಗ್ ಮೆಕ್ಯಾನಿಸಮ್ ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ಇಂಡಿಯಾ ಮರ್ಕೋಸೋರ್ ಟ್ರೇಡ್ ಬ್ಲಾಕ್ ಅಂತ ಹೇಳಿ ಕೆಲವೊಂದು ಟ್ರೇಡ್ ಬ್ಲಾಕ್ಗಳಿರ್ತವೆ. ಸೊ ಅವುಗಳ ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಯಾವ್ಯಾವ ದೇಶ, ಬ್ರೆಜಿಲ್, ಅರ್ಜೆಂಟೀನಾ, ಉರುಗ್ವೆ, ಪ್ಯಾರಗ್ವೆ ಈ ದೇಶಗಳದ್ದು ಒಂದು ಒಕ್ಕೂಟ. ಸೊ ಅದು ಒಂದು ಒಕ್ಕೂಟ ಇದೆ, ಒಂದು ಅಗ್ರಿಮೆಂಟ್ ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅದಕ್ಕೆಲ್ಲ ಬೇಕಾಗತ್ತಲ್ವಾ. ಸೊ ಬ್ರೆಜಿಲಿಯನ್ ಪ್ರೆಸಿಡೆಂಟ್ ಭಾರತಕ್ಕೆ 2020ಕ್ಕೆ ವಿಸಿಟ್ ಮಾಡಿದರು. ಆವಾಗ ಪ್ರೆಸಿಡೆಂಟ್ ಬೇರೆ ಜೈರ್ ಬೋಲ್ಸೊನಾರೋ ಅಂತ ಇದ್ದರು. ಸೊ ಅವರು ವಿಸಿಟ್ ಮಾಡಿದ್ರು. ಹಾಗೆ ಹಲವಾರು ಬಯಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಬ್ರೆಜಿಲಿಯನ್ ಕಂಪ್ನಿಗಳು ಭಾರತದಲ್ಲಿವೆ. ಫೇಮಸ್ ಇದು ಪೋಲೋ ಅಂತ ಹೇಳಿ ನಾವು ಹೇಳ್ಬೋದು. ಅಥವಾ ಭಾರತದ ಕಂಪ್ನಿಗಳು ಕೂಡ ಬ್ರೆಜಿಲಲ್ಲಿ ನಾವು ಕಾಣ್ತೇವೆ. ಹಾಗೆ ಎರಡೂ ದೇಶಗಳು ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಡಬಲ್ ಟ್ಯಾಕ್ಸೇಷನ್ ಆಗಬಾರ್ದು ಅಂತ ಹೇಳುವಂಥ ಕಾರಣಕ್ಕೆ ಟ್ಯಾಕ್ಸ್ ಅವಾಯ್ಡೆನ್ಸ್, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ ಹೇಳುವಂಥ ಇದನ್ನು ನಾವು ಕೂಡ ಕಾಣ್ತೇವೆ, ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ವೆರಿ ಫೇಮಸ್ ಬ್ರೆಜಿಲ್ನ ಭಾಷೆ ಪೋರ್ಚುಗೀಸ್. ಆಯಿತಾ. ಸೊ ಬ್ರೆಜಿಲಲ್ಲಿ ಒಂದು ಧಾರಾವಾಹಿ ಬಂತು. ಓಕೆ, ಸೋಪ್ ಒಪೆರಾ ಅಂತ ಹೇಳಿ ಕರೀತಾರೆ, ಕ್ಯಾಮಿನೋ ದಾಸ್ ಇಂಡಿಯಾಸ್ ಅಂತ ಹೇಳುವಂಥದ್ದು. ಅದು ಭಾರತದ ಒಂದು ಸಂಸ್ಕೃತಿ ಸಂಬಂಧಪಟ್ಟ ಹಾಗೆ ಅಲ್ಲಿ ಆ ದೇಶದಲ್ಲಿ ಒಂದು ನಡೀತಾ ಇದ್ದಂಥ ಒಂದು ಧಾರಾವಾಹಿ. ಸೊ ಅದು ಬಹಳ ಪ್ರಚಾರ ಆಯಿತು, ಪಾಪ್ಯುಲರ್ ಆಗಿತ್ತು. ಓಕೆ, ಇಂಡಿಯಾ ಲವ್ ಸ್ಟೋರಿ ಅಂತ ಹೇಳುವಂಥದ್ದು. ಸೊ ಹಾಗೆ ಭಾರತ ಮತ್ತು ಬ್ರೆಜಿಲ್ ಮಧ್ಯೆ ಬಹಳ ಒಂದು ಒಳ್ಳೆ ರೀತಿಯ ಸಂಬಂಧ ಇದೆ ಅಂತ ಹೇಳಿ ಈ ಎಲ್ಲ ಒಂದು ಅಗ್ರಿಮೆಂಟ್ಗಳ ಮುಖಾಂತರ ನಾವು ಅಂದಾಜು ಮಾಡ್ಕೊಳ್ಬೋದು. ಹಾಗೆ ಸೊ ಬ್ರೆಜಿಲ್ ಅದರದ್ದು ಮುಖ್ಯವಾದದಂತ ಏನಂತಂದರೆ ನೋಡಿ, ಬ್ರೆಜಿಲ್ ಸೌತ್ ಅಮೇರಿಕಾ ಖಂಡದಲ್ಲಿ ನಾವು ಕಾಣ್ಬೋದು. ಅದರದ್ದು ಮೇಯ್ನಾಗಿ ಫುಟ್ಬಾಲ್ ಅದರ ಕ್ರೀಡೆ. ನೀವು ಎಷ್ಟೋ ಇದು ಫುಟ್ಬಾಲ್ ಕ್ರೀಡೆಗಳ ಇದ್ರ ಬಗ್ಗೆ ಆಟಗಾರರ ಬಗ್ಗೆ ಕೇಳಿರ್ಬೋದು. ಬ್ರೆಜಿಲ್ ಕ್ರಿಶ್ಚಿಯಾನೋ ರೊನಾಲ್ಡೋ ಹೇಳುವಂಥವರು ಹಲವಾರು ಬ್ರೆಜಿಲಿಯನ್ ಆಟಗಾರರು ಇದ್ದಾರೆ. ಸೊ ಇವರು ಅದರ ಪ್ರೆಸಿಡೆಂಟ್. ಓಕೆ, ಪ್ರೆಸಿಡೆಂಟ್ ಆವಾಗ ಹೇಳಿದಾಗೆ ಲೂಯಿಸ್ ಇನಾಸಿಯೋ ಲುಲು ಡಾ ಸಿಲ್ವಾ ಅಂತ ಹೇಳುವಂಥವ್ರು. ಹಾಗೆ ಕರೆನ್ಸಿ ರಿಯಲ್ ಕರೆನ್ಸಿ. ಓಕೆ, ಲ್ಯಾಂಗ್ವೇಜು ಪೋರ್ಚುಗೀಸ್ ಲ್ಯಾಂಗ್ವೇಜ್. ಸೊ ಭಾರತವು ಕೂಡ ಪೋರ್ಚುಗೀಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಹಾಗೆ ಬ್ರೆಜಿಲ್ ಕೂಡ ಒಂದು ಕಾಲದಲ್ಲಿ ಪೋರ್ಚುಗೀಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಸೊ ಹಾಗೆ ಸ್ವಲ್ಪ ಕಾಮನ್ ಹಿಸ್ಟ್ರಿ ಕೂಡ ಶೇರ್ ಮಾಡ್ತಾರೆ. ಹಾಗೆ ಬ್ರೆಜಿಲ್ ಇಡೀ ವಿಶ್ವಾದ್ಯಂತ 5ನೇ ಅತಿ ದೊಡ್ಡ ಕಂಟ್ರಿ ಹಾಗೂ 7ನೇ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂಥ ದೇಶ ಆಗಿದೆ. ಆಯಿತಾ. ಇದು ಬ್ರೆಜಿಲ್ಗೆ ಸಂಬಂಧಪಟ್ಟದ್ದು. ಇನ್ನು ನೈಜೀರಿಯಾ ಅಂತ ಬಂದಾಗ ನೈಜೀರಿಯಾ ಸೌತ್ ಆಫ್ರಿಕಾದ ಒಂದು ದೇಶ. ಸೌತ್ ಆಫ್ರಿಕಾ ಆಫ್ರಿಕಾ ಖಂಡದ ಒಂದು ದೇಶ. ಓಕೆ, ಇದು ಆಫ್ರಿಕಾ ಖಂಡ, ಸೌತ್ ಆಫ್ರಿಕಾ ಇಲ್ಲಿ ಬರುತ್ತೆ. ಆಫ್ರಿಕಾ ಖಂಡದ ದೇಶ. ಆಫ್ರಿಕಾದಲ್ಲಿ ಒಂದು ವೆಸ್ಟ್ ಈ ಕಡೆ ಬರುವಂಥದ್ದು. ಅದರ ಕ್ಯಾಪಿಟಲ್ ಅಬುಜಾ. ಓಕೆ, ಆಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷು, ಅದರ ಹಲವಾರು ರೀಜನಲ್ ಲ್ಯಾಂಗ್ವೇಜ್ಗಳಿವೆ. ಕರೆನ್ಸಿ ನೈರಾ ಅಂತ ಹೇಳ್ತಾರೆ. ಹಾಗೂ ಪ್ರೆಸಿಡೆಂಟ್ ಬೋಲಾ ಅಹ್ಮದ್ ತಿನುಬು ಅಂತ ಹೇಳುವಂಥದ್ದು. ಆಯಿತಾ. ಇದು ನೈಜೀರಿಯಾಕ್ಕೂ ಕೂಡ ಪ್ರಧಾನಮಂತ್ರಿ ವಿಸಿಟ್ ಮಾಡಿ ಬೇರೆ ಬೇರೆ ಎನರ್ಜಿ ಬೇರೆ ಇದಕ್ಕೆ ಅದ್ರ ಬಗ್ಗೆ ಮಾತುಕತೆ ಆಗಲಿಕ್ಕಿದೆ. ಹಾಗೆ ಗಯಾನಾ ಅಂತ ಅದರದ್ದು ಕ್ಯಾಪಿಟಲ್ ಜಾರ್ಜ್ ಟೌನ್. ಗಯಾನಾ ಕ್ಯಾಪಿಟಲ್ ಜಾರ್ಜ್ ಟೌನ್. ಅದು ಕೂಡ ಆಫ್ರಿಕಾ ಖಂಡದಲ್ಲಿರುವಂಥದ್ದು. ಇಲ್ಲಿ ಕಾಣ್ತೇವೆ ಗಯಾನಾ ದೇಶ, ಅದು ಫ್ಲ್ಯಾಗ್ ಇಲ್ಲಿದೆ. ಹಾಗೆ ಕರೆನ್ಸಿ ಗಯಾನೀಸ್ ಡಾಲರ್ ಅಂತ ಹೇಳ್ಬೋದು. ಅದರದ್ದು ಭಾಷೆ ಇಂಗ್ಲೀಷ್. ಪ್ರೆಸಿಡೆಂಟ್ ಇರ್ಫಾನ್ ಅಲಿ. ಹಾಗೂ ಗಯಾನದಲ್ಲಿ ಬಹಳ ಮುಖ್ಯ, ಇಲ್ಲೇ ಗಯಾನಕ್ಕೆ ಹೋಗಿ ಕ್ಯಾರಿಬಿಯನ್ ಕಮ್ಯುನಿಟಿ ಅಂತ ಇದೆ, ಕ್ಯಾರಿಕಾಮ್ ಸಮಿಟ್ ಆಗ್ತಾ ಇರುವಂಥದ್ದು. ಸೊ ಅದು ಈ ಕ್ಯಾರಿಕಾಮ್ ಅದರದ್ದು ಏನು
ಆರ್ಗನೈಸೇಷನ್ ಇದೆ ಅದರದ್ದು ಮುಖ್ಯ ಹೆಡ್ ಕ್ವಾರ್ಟರ್ಸ್ ಗಯಾನಾದಲ್ಲೇ ಜಾರ್ಜ್ ಟೌನಲ್ಲಿ ಇರುವಂಥದ್ದು. ಆಯಿತಾ? ಸೊ ಹಾಗಿದ್ರೆ ಕ್ಯಾರಿಕಾಮ್ ಏನಂತ ಹೇಳಿ ನೋಡೋಣ. ನೋಡಿ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಕೆರಿಬಿಯನ್ ಸಿ ಅಂತ ಹೇಳಿ ನೀವು ಕಾಣ್ತಿರ್ಬೋದು. ಸೊ ಅದರ ಹತ್ರ ಅಲ್ಲಿರುವಂತಹ ದ್ವೀಪಗಳು, ಸಣ್ಣ ಸಣ್ಣ ದ್ವೀಪಗಳಿವೆ. ಸೊ ಅವುಗಳು ಕೂಡ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ, ಕೆರಿಬಿಯನ್ ಕಮ್ಯುನಿಟಿ ಅಂತ ಹೇಳುವಂಥದ್ದು ಕ್ಯಾರಿಕಾಮ್. ಇಲ್ಲೆಲ್ಲ ಕಾಣ್ತಿರ್ಬೋದು ಆಂಟಿಗ್ವಾ, ಬಾರ್ಬಡಾಸ್, ಬಹಾಮಸ್, ಬೆಲಿಝೆ, ಡೊಮಿನಿಕಾ, ಗ್ರೆನೆಡಾ, ಗಯಾನಾ, ಹೈಟಿ, ಜಮೈಕಾ, ಹೀಗೆ ಸುಮಾರು ರಾಷ್ಟ್ರಗಳಿವೆ. ಇಲ್ಲಿ ನಾವು ಕಾಣುವಂಥದ್ದು 15 ಮೆಂಬರ್ ಕಂಟ್ರೀಸ್ ಇದೆ ಹಾಗೂ 5 ಅಸೋಸಿಯೇಟೆಡ್ ಮೆಂಬರ್ ಕಂಟ್ರೀಸ್ಗಳಿವೆ. ಆಯಿತಾ? ಸೊ ಇವುಗಳೆಲ್ಲ ಸೇರಿಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಸೊ ಈ ಒಕ್ಕೂಟ ಮತ್ತು ಭಾರತ ಸೇರಿಕೊಂಡು ಒಂದು ಸಮಿಟ್ ಮಾಡ್ತಿದ್ದಾರೆ, ಒಂದು ಕಾನ್ಫರೆನ್ಸ್ ಮಾಡ್ತಿದ್ದಾರೆ. ಈ ಸಮಿಟಲ್ಲಿ ಒಂದು ದೇಶ ಇದೆ, ಡೊಮಿನಿಕಾ ಹೇಳುವಂಥ ದೇಶ, ದ ಕಾಮನ್ವೆಲ್ತ್ ಆಫ್ ಡೊಮಿನಿಕಾ. ಸೊ ಅದರ ಪ್ರೆಸಿಡೆಂಟ್ ಸಿಲ್ವೆನಿ ಬರ್ಟನ್ ಅಂತ ಹೇಳುವಂಥವರು ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿಯ, ಈಗ ಇಲ್ಲಿ ಭಾರತ ರತ್ನ ಹೇಗೆ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್, ಹಾಗೆ ಅಲ್ಲಿಯ ಹೈಯೆಸ್ಟ್ ಅವಾರ್ಡ್ ಇದೆ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅಂತ ಹೇಳಿ, ಅದನ್ನು ನರೇಂದ್ರ ಮೋದಿ ಅವರಿಗೆ ನೀಡ್ತಿದ್ದಾರೆ. ಆ ಪ್ರಶಸ್ತಿನ ಪ್ರದಾನ ಮಾಡಲಿಕ್ಕಿದ್ದಾರೆ. ಯಾವ ದೇಶ? ಸೊ ಇದು ಎಲ್ಲ ದೇಶಗಳು ಸೇರಿರ್ತವೆ, ಕೆರಿಬಿಯನ್ ಕಮ್ಯುನಿಟಿ ದೇಶಗಳು. ಅದರಲ್ಲಿ ಡೊಮಿನಿಕಾ ದೇಶ ಏನಿದೆ ಅದು ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ ನೀಡ್ತಾ ಇದೆ, ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅಂತ ಹೇಳಿ. ಓಕೆ, ಯಾಕೆ ಅಂತಂದರೆ ಆ ಕೋವಿಡ್-19ನಲ್ಲಿ ಏನು ಕ್ರೈಸಿಸ್ ಆಗಿತ್ತು ಡೊಮಿನಿಕಾಕ್ಕೆ, ಅದರಿಂದ ಭಾರತಕ್ಕೆ ಸಿಕ್ಕಂಥ ನೆರವು, ಮೋದಿಯವರ ಸಪೋರ್ಟ್, ಆ ಕಾರಣಕ್ಕೋಸ್ಕರ ಅವರಿಗೆ ಆ ಒಂದು ಪ್ರಶಸ್ತಿನ ನೀಡ್ತಿದ್ದಾರೆ. ಎಸ್, ಸೊ ಇದೊಂದು ಕ್ಯಾರಿಕಾಮ್ ಹೇಳುವಂಥ ಇದರಿಂದ ಅದು ಫಸ್ಟ್ ಜನರಲ್ ಅಸೆಂಬ್ಲಿಲಿ ಮೋದಿ ಅವರು ಅದರದ್ದು ಒಂದು ಪ್ರೊಫೈಲನ್ನು ರೇಸ್ ಮಾಡಿದರು. ಹಾಗೆ ಎಷ್ಟೋ ಎನರ್ಜಿ, ರಿನ್ಯೂವಬಲ್ ಎನರ್ಜಿ ಕೋಆಪ್ರೇಷನ್ ಹೇಳುವಂಥದ್ದು, ಅಲ್ಲಿ ಕೂಡ ಎಷ್ಟೋ ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್, ಅಷ್ಟು $140 ಮಿಲಿಯನ್ ಅಷ್ಟು ಕ್ರೆಡಿಟನ್ನು ನೀಡಿದ್ದಾರೆ ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ಸ್ಗಳನ್ನು ಡೆವಲಪ್ ಮಾಡಲಿಕ್ಕೆ. ಭಾರತದಿಂದ ಆ ಎನರ್ಜಿ ಟೆಕ್ನಾಲಜಿ ಆ ಎಲ್ಲ ವಿಚಾರವನ್ನು ಕೂಡ ಅವರಿಗೆ ನೀಡಲಾಗ್ತಾ ಇದೆ. ಸೊ ಅದು ಕೂಡ ಒಂದು ಈ ಕೆರಿಬಿಯನ್ ಸಿ ಅಂತ ಹೇಳಿ ನೀವು ಕಾಣ್ಬೋದು, ಅಲ್ಲಿ ಇರುವಂತಹ ರಾಷ್ಟ್ರಗಳ ಒಂದು ಒಕ್ಕೂಟ ಕ್ಯಾರಿಕಾಮ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಎಸ್. ಸೊ ಇದು ಒಂದು ಕ್ವಶನ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಟ್ರೈನಿಂಗ್ ಆಫ್ CISF's ವುಮನ್ ರಿಸರ್ವ್ ಬೆಟಾಲಿಯನ್ ಬಿಂಗ್ ಪ್ರಿಪೇರ್ಡ್ ಕೀಪಿಂಗ್ ಇನ್ ಮೈಂಡ್? ಸೊ CISF ಅಂದರೆ ಏನು? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳುವಂಥ ಒಂದು ಆರ್ಮ್ಡ್ ಫೋರ್ಸ್ ನಮ್ಮ ಭಾರತದ್ದು. ಸೊ ಇತ್ತೀಚೆಗೆ ಅದ್ರ ಬೆಳವಣಿಗೆ ಏನಂತಂದರೆ ಕಂಪ್ಲೀಟಾಗಿ ಮಹಿಳಾ ಬೆಟಾಲಿಯನ್, ಸಂಪೂರ್ಣವಾಗಿ ಹೆಂಗಸರಿಗೆ ಸಂಬಂಧಪಟ್ಟ ಒಂದು ಸೆಕ್ಯೂರಿಟಿ ಟ್ರೈನಿಂಗನ್ನು ಒಂದು ಬೆಟಾಲಿಯನ್ ಮಾಡಿದೆ. ಸೊ ಅದೇನು ಗಿವಿಂಗ್ ಸ್ಪೆಷಲ್ ಸೆಕ್ಯೂರಿಟಿ ಟ್ರೈನಿಂಗ್ ಟು ವುಮೆನ್. ಸೊ ಹಾಗಿದ್ರೆ CIS ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಹೇಳುವಂಥ ಒಂದು ಸೆಂಟ್ರಲ್ ಆರ್ಮ್ಡ್ ಫೋರ್ಸ್. ಸೊ ಅದರದ್ದು ನೀವು ಇಲ್ಲಿ ಲೋಗೋ ನೋಡ್ಬೋದು, ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ ಅಥವಾ ಸಂರಕ್ಷಣ್ ಏವಂ ಸುರಕ್ಷಾ ಹೇಳುವಂಥದ್ದು. ಸೊ ಇದರ ನೋಡಲ್ ಏಜೆನ್ಸಿ ಏನು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಿರುತ್ತೆ. 1969ರಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. ಹಾಗೂ ಈಗ ಸುಮಾರು ಲೈಕ್ 1,88,000ಕ್ಕಿಂತಲೂ ಜಾಸ್ತಿ ಜನ, ಅಧಿಕ ಜನ ಅದರಲ್ಲಿ ಉದ್ಯೋಗ ಮಾಡ್ತಿರುವಂಥದ್ದು, ಅಷ್ಟು ಪಡೆ ಇದೆ. ಹಾಗೂ ನೋಡಿ ಇಲ್ಲಿ ಇವರದ್ದು ಮೇನ್ ಕೆಲಸ ಏನಂತಂದರೆ ದೊಡ್ಡ ಫೆಸಿಲಿಟೀಸ್ ಲೈಕ್ ನಮ್ಮ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ನು ಅಥವಾ ಸ್ಪೇಸ್ ಎಸ್ಟಾಬ್ಲಿಷ್ಮೆಂಟು, ಏರ್ಪೋರ್ಟ್ಸ್ಗಳು, ಸೀ ಪೋರ್ಟ್ಸ್ಗಳು, ಪವರ್ ಪ್ಲಾಂಟ್ಸ್ಗೆಲ್ಲ ಕೂಡ ಸೆಕ್ಯೂರಿಟಿ ಬೇಕಾಗತ್ತೆ ಅಲ್ವಾ? ಸೊ ಅದಕ್ಕೆ ಸೆಂಟ್ರಲ್ ಆರ್ಮ್ಡ್ ಫೋರ್ಸ್ ಅಂತಲೇ ಪ್ರಾಪರ್ಲಿ ಎಸ್ಟಾಬ್ಲಿಷ್ಡ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸೇ ನೋಡ್ಕೊಳ್ತಾ ಇರುವಂಥ ಆ ಇಂಡಸ್ಟ್ರಿಯಿಂದ ಇಲ್ಲಿ ನೀಡ್ತಿದ್ದಾರೆ, ಸೆಕ್ಯೂರಿಟಿ ನೀಡ್ತಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ದೊಡ್ಡ ಮಾನ್ಯುಮೆಂಟ್ಸ್, ಹೆರಿಟೇಜ್ ಮಾನ್ಯುಮೆಂಟ್ಸ್ ಇರ್ಬೋದು, ಡೆಲ್ಲಿ ಮೆಟ್ರೋ ಅಥವಾ ಪಾರ್ಲಿಮೆಂಟ್ರಿ ಹೌಸ್ ಅಥವಾ ಜಮ್ಮು ಕಾಶ್ಮೀರ ಸೆಂಟ್ರಲ್ ಜೈಲು, ಎಲ್ಲ ಕಡೆ ಕೂಡ CISFನ ಅವರು ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅಂಥ ಒಂದು ಸೆಕ್ಯೂರಿಟಿ ಫೋರ್ಸ್ ಏನಿದೆ ಈಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಅದು ಈಗ ಕಂಪ್ಲೀಟಾಗಿ ಅಂದರೆ ಹೆಂಗಸರ ಒಂದು 7% ಇದೆ. ಸೊ ಅವರ ಒಂದು ಉಪಸ್ಥಿತಿ ಮನಗಂಡು ಕಂಪ್ಲೀಟಾಗಿ ಫಸ್ಟ್ ಆಲ್ ವಿಮೆನ್ ರಿಸರ್ವ್ ಬೆಟಾಲಿಯನ್ ಹೇಳುವಂಥ ಆ ಬೆಟಾಲಿಯನನ್ನು ಪ್ರಾರಂಭ ಮಾಡಿದೆ. ಓಕೆ, ಸೊ ಫಸ್ಟ್ ಮಹಿಳಾ ಬೆಟಾಲಿಯನ್. ಸೊ ಇದೇನೇನು ಮಾಡುತ್ತೆ? ಇಟ್ ವಿಲ್ ಪ್ರೊಟೆಕ್ಟ್ ಸ್ಟ್ರಾಟಜಿಕ್ ಅಸೆಟ್ಸ್, ತುಂಬ ದೇಶಕ್ಕೆ ಬೇಕಾಗಿರುವಂಥ ಒಂದು ಏನು ಅಸೆಟ್ಸ್ ಅಂದರೆ ಆ ಒಂದು ಜಾಗಗಳಿರ್ಬೋದು ಅಥವಾ ಪವರ್ ಪ್ಲ್ಯಾಂಟ್ಸ್, ಆ ರೀತಿ ಅದನ್ನು VIP ಸೆಕ್ಯೂರಿಟಿ ಅದನ್ನೆಲ್ಲ ಕೂಡ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವರಿಗೆ ಇದೆ. ಓಕೆ, ಸೊ ಇದು ಒಂದು ಬಹಳ ಮುಖ್ಯವಾದಂಥ ವಿಚಾರ. ಇನ್ನೊಂದು ನೆಕ್ಸ್ಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ನು ನೋಡಿ, ಇದು ಬಹಳ ಮುಖ್ಯ ಅಂತ ಹೇಳ್ಬೋದು. ಟ್ರೈಬಲ್ ಪ್ರೈಡ್ ಡೇ ಈಸ್ ಅಸೋಸಿಯೇಟೆಡ್ ವಿತ್ ದಿ ಬರ್ತ್ ಆ್ಯನಿವರ್ಸರಿ ಆಫ್ ವಿಚ್ ಗ್ರೇಟ್ ಟ್ರೈಬಲ್ ಲೀಡರ್? ಸೊ ಆದಿವಾಸಿ ಲೀಡರ್ ಒಬ್ಬರಿದ್ದರು,
ಜಾರ್ಖಂಡಲ್ಲಿ. ಅವ್ರ ಹೆಸರು ಬಿರ್ಸಾ ಮುಂಡಾ ಅಂತ ಹೇಳುವಂಥವ್ರು. ಸೊ ಈ ವರ್ಷ ಅವರದ್ದು 150ನೇ ಜನ್ಮ ದಿನ, ಅಂದರೆ ಜಯಂತಿ ಅಂತ ಹೇಳ್ತಾರೆ, ಆ್ಯನಿವರ್ಸರಿ. ಸೊ ಬಿರ್ಸಾ ಮುಂಡಾ ಅವರ ಜನ್ಮದಿನವನ್ನು ಜನಜಾತೀಯ ಗೌರವ ದಿವಸ್ ಅಂತ ಆಚರಿಸ್ತಾರೆ. ಯಾಕೆಂದರೆ ಬ್ರಿಟಿಷರ ಟೈಮಲ್ಲಿ, ಈಗಲ್ಲ, ಇದು ನವೆಂಬರ್ 15ಕ್ಕೆ ಆ ದಿನವನ್ನು ಆಚರಿಸ್ತಾರೆ, ಟ್ರೈಬಲ್ ಪ್ರೈಡ್ ಡೇ ಅಂತ ಆಚರಿಸ್ತಾರೆ, ಆಯಿತಾ. ಸೊ ಆ ದಿನ ಹಲವಾರು ಟ್ರೈಬಲ್ ಪೀಪಲ್ಗೆ ಸ್ಕೀಮ್ಸ್ಗಳನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾರ್ಖಂಡಲ್ಲೆಲ್ಲ ಅಲ್ಲಿ ಪಬ್ಲಿಕ್ ಹಾಲಿಡೇ, ಕಲ್ಚರಲ್ ಪ್ರೋಗ್ರಾಮ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಇದೆಲ್ಲ ಕೂಡ ಇರುತ್ತೆ ಆ ದಿನ. ಸೊ ಅದೇನಂತಂದರೆ ಟ್ರೈಬಲ್ ಪ್ರೈಡ್. ಸೊ ಟ್ರೈಬಲ್ ಪೀಪಲ್ ಅವರ ಒಂದು ರೆಸ್ಪೆಕ್ಟ್, ಅವರನ್ನು ಹೇಗೆ ಅಪ್ಲಿಫ್ಟ್ ಮಾಡುವಂಥದ್ದು, ಅವರಿಗೆ ಹೇಗೆ ಸ್ಕೀಮ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು ಹೇಳುವಂಥದ್ದೆಲ್ಲ ಕೂಡ ಆ ದಿನಕ್ಕೋಸ್ಕರ ಅದನ್ನು ಸೀಮಿತ, ಅಂದರೆ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಆಯಿತಾ. ಸೊ ಬಿರ್ಸಾ ಮುಂಡಾ ಅಂತ ಹೇಳುವಂಥ ವ್ಯಕ್ತಿ ಯಾರು, ಅವರು ಜಾರ್ಖಂಡಲ್ಲಿ 1875ರಲ್ಲಿ ಆ ಇಸ್ವಿಲಿ ಜನ್ಮ ತಳೆದವರು. ನವೆಂಬರ್ 15ಕ್ಕೆ ಉಲಿಹತ್ತು ಹೇಳುವಂಥ ಒಂದು ಜಾಗದಲ್ಲಿ ಹುಟ್ಟಿದವರು, ಜಾರ್ಖಂಡ್. ಸೊ ಆ ದಿನ ಜಾರ್ಖಂಡ್ ಮತ್ತು ಒಡಿಶಾ ಇದೆರಡೂ ಜಾಗಕ್ಕೆ, ಎರಡೂ ರಾಜ್ಯಗಳಿಗೆ ಪಬ್ಲಿಕ್ ಹಾಲಿಡೇ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಹಿ ವಾಸ್ ಆಲ್ಸೋ ಫ್ರೀಡಮ್ ಫೈಟರ್ ಮತ್ತು ಸೋಷಲ್ ರಿಫಾರ್ಮರ್ ಕೂಡ. ಹಲವಾರು ಇಂಪ್ರೂವ್ಮೆಂಟ್ಸ್ಗಳನ್ನು ಸಜೆಸ್ಟ್ ಮಾಡಿದರು. ಅವರ ಒಂದು ರಿಲಿಜಿಯಸ್ ಮೂವ್ಮೆಂಟು ಬಿರ್ಸಾಯಿಟ್ ಅಂತ ಹೇಳುವಂಥದ್ದಿದೆ, ಆಯಿತಾ. ಬಿರ್ಸಾಯಿಟ್ ಅಂತ ಅದೊಂದು ಫೇಮಸ್ ರಿಲಿಜಿಯಸ್ ಮೂವ್ಮೆಂಟು. ಸೊ ಅದು ಪಾಪ್ಯುಲರ್. ಸೊ ಆದಷ್ಟು ಬೇರೆ ಬೇರೆ ಕಾಂಟ್ರಿಬ್ಯೂಷನ್ ಮಾಡಿದರು, ಕೆಲವೊಂದು ರಿಫಾರ್ಮ್ಸನ್ನು ಸಜೆಸ್ಟ್ ಮಾಡಿದರು. ಸಿಂಪಲ್ ಮಾರಲ್ ಲಿವಿಂಗ್ ಅಥವಾ ಕಮ್ಯುನಿಟಿ ಒಟ್ಟಾಗಿರುವಂಥ ಅದರದ್ದನ್ನು ಎನ್ಫಸಿಸ್ ಮಾಡಿದರು. ಸೊ ಅದಕ್ಕೋಸ್ಕರ ನವೆಂಬರ್ 15 ಬಿರ್ಸಾ ಮುಂಡಾ, ಭಗವಾನ್ ಬಿರ್ಸಾ ಮುಂಡಾ ಅಂತ ಕರೀತಾರೆ. ಸೊ ಅವರ ಜನ್ಮದಿನವನ್ನು ಜನಜಾತಿಯ ಗೌರವ್ ದಿವಸ್, ಆಯಿತಾ. ಇದೊಂದು ಹೆಸರು ನೆನ್ಪಿಟ್ಕೊಳ್ಳಿ, ಜನಜಾತಿಯ ಗೌರವ್ ದಿವಸ್ ಅಥವಾ ಟ್ರೈಬಲ್ ಪ್ರೈಡ್ ಡೇ. ಅದನ್ನು ಹೆಮ್ಮೆಯಿಂದ ಆಚರಿಸ್ತಾರೆ, ಟ್ರೈಬಲ್ ಪ್ರೈಡ್ ಡೇ ಅಥವಾ ಬಿರ್ಸಾ ಮುಂಡಾ ಜಯಂತಿ ಅಂತ ಕೂಡ ಕರೀತಾರೆ. ಎಸ್, ಇದೊಂದು ಕ್ವಶನ್ ಆಯಿತು. ಹಾಗೆ ಇನ್ನೊಂದು ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಜನ ಔಷಧಿ ಕೇಂದ್ರಾಸ್ ಡಿಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಲಾಂಚ್ ಅಟ್ ರೈಲ್ವೆ ಸ್ಟೇಷನ್. ಸೊ ಜನ ಔಷಧಿ ಕೇಂದ್ರ ನೀವು ಕೇಳಿರ್ಬೋದು, ಜೆನರಿಕ್ ಮೆಡಿಸಿನ್ನ ಪ್ರೊವೈಡ್ ಮಾಡುತ್ತೆ. ಸೊ ಜೆನರಿಕ್ ಮೆಡಿಸಿನ್ ಅಂದರೆ ಕೆಲವೊಂದು ನೀವು ಬ್ರ್ಯಾಂಡೆಡ್ ಕಂಪ್ನೀಸ್ಗಳು ಏನು ಮೆಡಿಸಿನ್ ಕೊಡ್ತಾರೆ, ಅದೇ ಮೆಡಿಸಿನ್ ಅದರದ್ದೇ ಇದು ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ, ಅದರದ್ದೇ ಕಾಂಪೊಸಿಷನ್ನು, ಆ ಕಾಂಪೊಸಿಷನ್ನೇ ಬಟ್ ಆ ಬ್ರ್ಯಾಂಡ್ ನೇಮ್ ಅಲ್ಲ, ಅಷ್ಟೇ ವ್ಯಾಲ್ಯೂ, ಅಷ್ಟೇ ಥೆರಪಿಟಿಕ್ ವ್ಯಾಲ್ಯೂ ಇದೆ, ಅದನ್ನು ಆದಷ್ಟು ಬಡವರಿಗೆ ಸಹಾಯ ಆಗಲಿ ಅಂತ ಕಮ್ಮಿ ಬೆಲೆಯಲ್ಲಿ ಜನ ಔಷಧಿ ಕೇಂದ್ರಗಳಿಂದ ನೀಡ್ತಿದ್ದಾರೆ, ಆಯಿತಾ. ಸೊ ಅದು ಇತ್ತೀಚೆಗೆ ರೈಲ್ವೆ ಸ್ಟೇಷನ್ಗಳು ಕೂಡ ಅದನ್ನು ಇನಾಗ್ರೇಟ್ ಮಾಡಿದರು. ರೈಲ್ವೆ ಸ್ಟೇಷನ್ಗಳಲ್ಲೂ ಬೇಕಾಗತ್ತೆ ಹೇಳುವಂಥದ್ದು. ಸೊ ಎಷ್ಟು ಜನ ಔಷಧಿ ಕೇಂದ್ರಗಳನ್ನು ಇನಾಗ್ರೇಟ್ ಮಾಡಿದರು ಅಂತ, 18 ಜನ ಔಷಧಿ ಕೇಂದ್ರಗಳನ್ನು ಇನಾಗ್ರೇಟ್ ಮಾಡಿದರು. ಹೈದರಾಬಾದಲ್ಲಿ ಇನಾಗ್ರೇಟ್ ಮಾಡಿದರು, ಕಚ್ಚೇಗೂಡ ರೈಲ್ವೆ ಸ್ಟೇಷನ್ ಅಂತ ಹೇಳುವಂಥದ್ದು. ಓಕೆ, ಸೊ ಇದು ಜನ ಔಷಧಿ ಯೋಜನಾ, ಮಿನಿಸ್ಟ್ರಿ ಆಫ್ ರೈಲ್ವೇಸು ರೈಲ್ವೇಸ್ ಅದನ್ನು ಕೂಡ ಇದು ಮಾಡಿತ್ತು. ಆದರೆ ಮೇನಾಗಿ ಈ ಜನ ಔಷಧಿ ಕೇಂದ್ರ ಏನಿದೆ ಅದು ಯಾವುದ್ರದ್ದು ಇರುವಂಥದ್ದು, ಅದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸ್ಯೂಟಿಕಲ್ಸ್, ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಓಕೆ, ಈ ಡಿಪಾರ್ಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಈ ಸ್ಕೀಮನ್ನು ಯಾರು ನಡೆಸಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸ್ಯೂಟಿಕಲ್ಸ್, ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ 2008ರಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ಬ್ಯೂರೋ, ಆಯಿತಾ. ಇದು ನೋಡಿ, ಫಾರ್ಮಸ್ಯೂಟಿಕಲ್ಸ್ ಆ್ಯಂಡ್ ಮೆಡಿಕಲ್ ಡಿವೈಸಸ್ ಬ್ಯೂರೋ ಆಫ್ ಇಂಡಿಯಾ ಅಂತ ಹೇಳುವಂಥದ್ದಿದೆ, PMBI ಅಂತ ಅದು 2008ರಲ್ಲಿ ಎಸ್ಟಾಬ್ಲಿಷ್ ಮಾಡಿದರು. ಅದು ಇಂಪ್ಲಿಮೆಂಟ್ ಮಾಡುತ್ತೆ. ಅದೊಂದು ಸೊಸೈಟಿ, ಆಯಿತಾ. ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಒಂದು ಸೊಸೈಟಿ, ಅದು ಇಂಪ್ಲಿಮೆಂಟ್ ಮಾಡುತ್ತೆ. ಅದೆಲ್ಲ ಜನ ಔಷಧಿ ಕೇಂದ್ರಗಳಿಗೆ ನೆರವು ನೀಡುವಂಥದ್ದು, ಸ್ಕೀಮ್ಸ್ಗಳು ಮಾಡುವಂಥದ್ದು, ಅದೆಲ್ಲ ಮಾಡುವಂಥದ್ದು ಇದು ಫಾರ್ಮಸ್ಯೂಟಿಕಲ್ಸ್ ಆ್ಯಂಡ್ ಮೆಡಿಕಲ್ ಡಿವೈಸಸ್ ಬ್ಯೂರೋ ಆಫ್ ಇಂಡಿಯಾ ಅಂತ ಸೊ ನೋಡಿ, ಈ ಸೆಪ್ಟೆಂಬರ್ ತನಕ ಸುಮಾರು 13,822 ಜನ ಔಷಧಿ ಕೇಂದ್ರಗಳಿದ್ವು. ಸೊ ಸುಮಾರು 2047 ಮೆಡಿಸಿನ್ ಅಥವಾ ಸರ್ಜಿಕಲ್, ಈಗ ಆಪ್ರೇಷನ್ ಮಾಡುವಾಗ, ಸರ್ಜರಿ ಮಾಡುವಾಗೆಲ್ಲ ಸರ್ಜಿಕಲ್ ಐಟಮ್ಸ್ ಬೇಕಾಗತ್ತಲ್ಲ, ಸೊ 300 ಸರ್ಜಿಕಲ್ ಐಟಮ್ಸ್ಗಳನ್ನು ಕೂಡ ಅಂದರೆ ಅದನ್ನು ನೀಡ್ತಾರೆ ಜೆನರಿಕ್ ಔಷಧಿಯ ಹೆಸರಲ್ಲಿ. ಓಕೆ, ಪ್ಲಸ್ ಇನ್ನೊಂದು ನೀವು ನೆನ್ಪಿಟ್ಕೊಳ್ಬೇಕು, ಜನ ಔಷಧಿ ಸುವಿಧಾ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಹೇಳುವಂಥದ್ದು. ಹೆಂಗಸರಿಗೆ ಅವಶ್ಯಕತೆ ಇರುವಂಥ ತಿಂಗಳು ಅವಶ್ಯಕತೆ ಇರುವಂಥ ನ್ಯಾಪ್ಕಿನ್ ಏನಿದೆ, ಪ್ಯಾಡ್ ಏನಿದೆ, ಸೊ ಅದು ಹೊರಗಡೆ ಬ್ರ್ಯಾಂಡೆಡ್ ಇದರಲ್ಲಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ಇದೇನು ಒಂದು ಪ್ಯಾಡ್ಗೆ ₹1 ಹಾಗೆ, ಪ್ಲಸ್ ಅದೇನು ಬಯೋಡಿಗ್ರೇಡಬಲ್. ಸೊ ಜನ ಔಷಧಿ ಸುವಿಧಾ ಆಕ್ಸಿ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್, ಅದನ್ನು ಕೂಡ ಈ ಜನ ಔಷಧಿ ಕೇಂದ್ರಗಳಲ್ಲಿ ನೀಡ್ತಿದ್ದಾರೆ 2019ನೇ ಇಸ್ವಿಯಿಂದ. ಸೊ ಹಲವಾರು ಈ ಜೆನರಿಕ್ ಮೆಡಿಸಿನ್ ಹಾಗೆ ಜನರಿಗೆ ಆದಷ್ಟು ಕಮ್ಮಿ ದರದಲ್ಲಿ ಇದೆಲ್ಲ ಸಿಗಲಿ ಹೇಳುವಂಥ ಕಾರಣಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಆ ಸ್ಕೀಮ್ ಹೆಸರೇನು, ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ. ಓಕೆ, PMBJP, ಇದನ್ನೇ ನೆನ್ಪಿಟ್ಕೊಳ್ಳಿ, ಭಾರತೀಯ ಜನೌಷಧಿ ಪರಿಯೋಜನಾ. 2008ರಲ್ಲಿ ಆಗಿದ್ದು, ಬಟ್ ಈಗ ಅದು ತುಂಬ ತಗೊಳ್ತಾ ಇದೆ ಅದನ್ನು.
ನೆಕ್ಸ್ಟ್ ಕ್ವಶನ್, ಅರವಿಂದ್ ಸಿಂಗ್ ಸಾಹ್ನಿ ವಾಸ್ ಪ್ರಮೋಟೆಡ್ ಟು ವಿಚ್ ಪೋಸ್ಟ್ ಇನ್ ಇಂಡಿಯನ್ ಆಯಿಲ್. ಸೊ ಇಲ್ಲಿ ಮೇನ್ ಆಗಿ ಕ್ವಶನ್ ಏನು, ನಾವು ಇಂಡಿಯನ್ ಆಯಿಲ್ ಬಗ್ಗೆ ನೋಡಬೇಕು. ಇಂಡಿಯನ್ ಆಯಿಲ್ನ ಮೇನ್ ಚೇರ್ಮನ್ ಯಾರು ಅಂತ, CEO ಅಂದರೆ ಯಾರು ಅಂತಂದರೆ ಅರವಿಂದ್ ಸಿಂಗ್ ಸಾಹ್ನಿ. ಸೊ ಮೊದಲು ಹಿ ವಾಸ್ ಅಂಡರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಿಸ್ನೆಸ್ ಡೆವಲಪ್ಮೆಂಟ್ ಪೆಟ್ರೋಕೆಮಿಕಲ್ಸ್, ಇದರದ್ದು ಡೈರೆಕ್ಟರ್ ಆಗಿದ್ದರು. ಬಟ್ ಇದ್ರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಳುವಂಥದ್ದೇನು, ಇಂಡಿಯನ್ ಆಯಿಲ್ ಬಗ್ಗೆ. ಸೊ ಇಂಡಿಯನ್ ಆಯಿಲ್ ಏನು, ಇಂಡಿಯನ್ ಆಯಿಲ್ ಹೇಳುವಂಥದ್ದು ಒಂದು ಕಾರ್ಪೊರೇಷನ್, ಆಯಿತಾ, ಗೌರ್ಮೆಂಟ್ ಕಂಪ್ನಿ ಅದು, ಆ್ಯಕ್ಚುಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಸುಮಾರು ಅಂದರೆ ಮೊದಲೇ ಇತ್ತು 1958-59 ಇಂಡಿಯನ್ ರಿಫೈನರ್ಸ್ ಲಿಮಿಟೆಡ್ ಅಂತ ಇತ್ತು. ಹಾಗೆ ಅದ್ರ ಜೊತೆ ಇನ್ನೊಂದು ಕಂಪ್ನಿ ಏನಿದೆ, ಇಂಡಿಯನ್ ಆಯಿಲ್ ಕಂಪ್ನಿ ಲಿಮಿಟೆಡ್ ಅಂತ ಇತ್ತು. ಇವೆರಡು ಮರ್ಜ್ ಆಗಿ 1964ರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ ಆಯಿತು. ಸೊ ಅದ್ರದ್ದು ಮೋಟೋ ಏನು, ಪೆಹ್ಲೆ ಇಂಡಿಯನ್ ಫಿರ್ ಆಯಿಲ್ ಅಂತ ಹೇಳುವಂಥದ್ದು. ಸೊ ಮೇಯ್ನಾಗಿ ಯಾವ ಡಿಪಾರ್ಟ್ಮೆಂಟ್ ಇದನ್ನು ನೋಡುತ್ತೆ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಯಾವಾಗಲೂ ಆ ನೋಡಲ್ ಏಜೆನ್ಸಿ ನೆನ್ಪಿಟ್ಕೊಳ್ಳಿ, ಯಾವ ಡಿಪಾರ್ಟ್ಮೆಂಟ್ ಯಾವ ಮಿನಿಸ್ಟ್ರಿ ಇದನ್ನು ನಿಭಾಯಿಸುತ್ತೆ ಹೇಳುವಂಥದ್ದು. ಸೊ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅದು ಅದನ್ನು ಅಡ್ಮಿನಿಸ್ಟ್ರೇಟ್ ಮಾಡುತ್ತೆ. ಹೆಡ್ ಕ್ವಾರ್ಟರ್ಸು ನ್ಯೂ ದೆಹಲಿಯಲ್ಲಿರುವಂಥದ್ದು. ಮೇಯ್ನಾಗಿ ರಿಫೈನರಿ, ಆಯಿತಾ. ಸೊ ಬೇರೆ ಬೇರೆ ತರಹದ ಇದು ಆಯಿಲ್ ಕಂಪ್ನೀಸ್ಗಳಿವೆ, ಅಪ್ ಸ್ಟ್ರೀಮು, ಮಿಡ್ ಸ್ಟ್ರೀಮು, ಡೌನ್ ಸ್ಟ್ರೀಮ್ ಹೇಳುವಂಥದ್ದು. ಅದರಲ್ಲಿ ರಿಫೈನರಿ ಹೇಳುವಂಥ ಒಂದು ಇದು ಬರುತ್ತೆ. ಸೊ ಆ ರಿಫೈನರಿಯಲ್ಲಿ ನಾವು ನೋಡ್ಬೋದು, ಆಯಿತಾ, ರಿಫೈನಿಂಗ್, ಪೈಪ್ಲೈನ್ ಟ್ರಾನ್ಸ್ಪೋರ್ಟೇಷನು, ಪೆಟ್ರೋಲಿಯಂ ಮಾರ್ಕೆಟಿಂಗು, ಕೆಮಿಕಲ್ಸು, ಎಷ್ಟೋ ಬಯೋ ಪ್ರಾಡಕ್ಟ್ಸ್ ಬರುತ್ತಲ್ವಾ. ಸೊ ಅದೆಲ್ಲವೂ ಕೂಡ ಮಾಡುವಂಥದ್ದು. ಒನ್ ಆಫ್ ದಿ ಲಾರ್ಜೆಸ್ಟ್ ಕಮರ್ಷಿಯಲ್ ಆಯಿಲ್ ಕಂಪ್ನಿ, ಭಾರತದಲ್ಲಿರುವಂತಹ ಅತಿ ದೊಡ್ಡದಾದಂಥ ಈ ಆಯಿಲ್ ಕಂಪ್ನಿ ಇದು. ಹಾಗೆ ಅದಕ್ಕೆ ಮಹಾರತ್ನ ಸ್ಟೇಟಸ್ ಕೂಡ ಸಿಕ್ಕಿದೆ. ಮಹಾರತ್ನ, ನವರತ್ನ ಹೇಳುವಂಥದ್ದೆಲ್ಲ ಬೇರೆ ಬೇರೆ ಇದು ಸ್ಟೇಟಸ್ ಇರುತ್ತೆ ಅಕಾರ್ಡಿಂಗ್ ಟು ದೇರ್ ಅವರ ಕ್ಯಾಪಿಟಲೈಸೇಷನ್ ಪ್ರಕಾರ, ಆಯಿತಾ. ಸೊ ಆ ಹಂತದಲ್ಲಿ ಇಂಡಿಯನ್ ಆಯಿಲ್ ಹೇಳುವಂಥದ್ದು ಮಹಾರತ್ನ ಹೇಳುವಂಥ ಅದಕ್ಕೆ ಆ ಒಂದು ಸ್ಟೇಟಸ್ ಸಿಕ್ಕಿದೆ. ಸೊ ಅದಕ್ಕೆ ಕಾಮನ್ಲಿ ಇಂಡಿಯನ್ ಆಯಿಲ್ ಅಂತ ಕರೀತಾರೆ. ಅದರ ಪೂರ್ತಿ ಹೆಸರೇನು, IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳಿ ಹೇಳುವಂಥದ್ದು. ಸೊ ಇದರದ್ದು ಚೇರ್ಮನ್ ಆದಂಥವರು ಅರವಿಂದರ್ ಸಿಂಗ್ ಸಾಹ್ನಿ ಅಂತ ಹೇಳಿ ಹೊಸದಾದ ಚೇರ್ಮನ್ನು. ಓಕೆ, ಸೊ ಮೊದಲು ಶ್ರೀಕಾಂತ್ ಮಾಧವ್ ವೈದ್ಯ ಅಂತ ಇದ್ದರು. ಅವರ ಪೊಸಿಷನ್ ವೇಕೆಂಟ್ ಆದ ನಂತರ ಅಡಿಷ್ನಲ್ ಚಾರ್ಜ್ ಅಂತ ಹೇಳಿ ಸತೀಶ್ ಕುಮಾರ್ ವಾಡುಗಿರಿ ಅಂತ ಹೇಳಿ ಅವರು ನೋಡ್ಕೊಳ್ತಾ ಇದ್ರು. ಬಟ್ ಈಗ ಕಂಪ್ಲೀಟಾಗಿ ಹೀ ಈಸ್ ಟೇಕಿಂಗ್ ಓವರ್, ದಟ್ ಈಸ್ ಅರವಿಂದರ್ ಸಿಂಗ್ ಸಾಹ್ನಿ ಹೇಳೋರು ಅದನ್ನು ನೋಡ್ಕೊಳ್ತಿದ್ದಾರೆ. ಸೊ ಅದಕ್ಕಿಂತ ಮೊದಲು ಹಿ ವಾಸ್ ಮ್ಯಾನೇಜಿಂಗ್ ಆ್ಯಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಪೆಟ್ರೋಕೆಮಿಕಲ್ಸ್ ಡಿವಿಷನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಿಭಾಯಿಸ್ತಾ ಇದ್ದರು, ಆಯಿತಾ. ಸೊ ಇದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಕ್ವಶನ್, ವೆನ್ ಆ್ಯಂಡ್ ವೇರ್ ವಿಲ್ ದ ನೆಕ್ಸ್ಟ್ 8th ಆ್ಯನ್ಯುವಲ್ ಇಂಡಿಯಾ ಶ್ರೀಲಂಕಾ ಕೋಸ್ಟ್ ಗಾರ್ಡ್ ಮೀಟಿಂಗ್ ಬಿ ಹೆಲ್ಡ್. ಕೋಸ್ಟ್ ಗಾರ್ಡ್ಸ್ ಬಹಳ ಮುಖ್ಯವಾದಂಥ ಒಂದು ಟಾಪಿಕ್. ಸೊ ಇತ್ತೀಚೆಗೆ ಇಂಡಿಯಾ ಮತ್ತು ಶ್ರೀಲಂಕಾ, ಭಾರತ ಮತ್ತು ಶ್ರೀಲಂಕಾದ ಕೋಸ್ಟ್ ಗಾರ್ಡ್ಸ್ಗಳು ಒಂದು ಮೀಟಿಂಗ್ ಮಾಡಿದರು. ಎಲ್ಲಿ ಆ ಮೀಟಿಂಗ್ ಆಯಿತು, ಅದು ಕೊಲಂಬೋದಲ್ಲಿ ಆಯಿತು. ಕೊಲಂಬೋದಲ್ಲಿ ಆಗತ್ತೆ ಅಂತ ಹೇಳುವಂಥದ್ದು. ಸಾರಿ, 2024 ಕೊಲಂಬೋದಲ್ಲಿ ಆಯಿತು. 2025 ನ್ಯೂ ದೆಹಲಿಲಿ ಆಗುತ್ತೆ. ಓಕೆ, ಕೋಸ್ಟ್ ಗಾರ್ಡ್ ಅವರು ಮಾಡುವಂಥದ್ದು ನ್ಯೂ ದೆಹಲಿಲಿ ಆಗುತ್ತೆ. ಸೊ ಇದು ಈಗ 7th ಆ್ಯನ್ಯುವಲ್ ಹೈ ಲೆವೆಲ್ ಮೀಟಿಂಗ್ ಆಗಿರುವಂಥದ್ದು. ಸೊ ಇದು ಯಾವಾಗ, ಇತ್ತೀಚೆಗೆ ನವೆಂಬರ್ 11, 2014 ಶ್ರೀಲಂಕಾದಲ್ಲಿ ಆಗಿದ್ದು. 7th ಕ್ವಶನ್ನು ನಮ್ಮದು 8th ಇತ್ತು, ಅದು ನೆಕ್ಸ್ಟ್ ಭಾರತದಲ್ಲಿ ಆಗುವಂಥದ್ದು, ಇಂಡಿಯನ್ ಕೋಸ್ಟ್ ಗಾರ್ಡ್ ಮಾಡುವಂಥದ್ದು, ಆಯಿತಾ. ಸೊ ಆನ್ಸರ್ ಇದಕ್ಕೆ ಇದು, ದಿಸ್ ಇಸ್ ದ ಆನ್ಸರ್, ನಾಟ್ ದಿಸ್. ಇದು ಈ ವರ್ಷದ್ದು 2024 ಆಗಬೇಕಿತ್ತು, ಸಣ್ಣ ಮಿಸ್ಟೇಕ್ ಆಗಿದೆ, ದ್ಯಾಟ್ಸ್ ಫೈನ್. ಸೊ ಇರಲಿ, 7th ಆ್ಯನ್ಯುವಲ್ ಹೈ ಲೆವೆಲ್ ಮೀಟಿಂಗ್ ಏನಿದೆ ಅದು ಕೊಲಂಬೋದಲ್ಲಾಯಿತು, ಶ್ರೀಲಂಕಾದ ಕೊಲಂಬೋದಲ್ಲಾಗಿತ್ತು. ಸೊ ಅದರಲ್ಲಿ ಭಾರತದ ಸೈಡಿಂದ ಭಾರತ ಡೈರೆಕ್ಟರ್ ಜನರಲ್ S ಪರಮೇಶ್ ಅವರು ಭಾಗಿಯಾಗಿದ್ದರು. ಹಾಗೆ ಶ್ರೀಲಂಕಾದ ಡೈರೆಕ್ಟರ್ ಜನರಲ್ ರೇರ್ ಅಡ್ಮಿರಲ್ YR ಸೇರಾ ಸಿಂಘೆ ಅವರು ಇದಾಗಿದ್ದರು. ಸೊ ಪ್ರತಿ ವರ್ಷ ಆಗತ್ತೆ, ಪ್ರತಿ ವರ್ಷ ಕೋಸ್ಟಲ್ ಅಂದರೆ ಎರಡು ದೇಶಗಳ ಒಂದು ಏನು ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕಾಗತ್ತೆ. ಈ ಮ್ಯಾರಿಟೈಮ್ ಪ್ರೊಟೆಕ್ಷನ್ ಇರ್ಬೋದು ಅಥವಾ ಮ್ಯಾರಿಟೈಮ್ ಲಾಸ್ ಇರ್ಬೋದು, ಅದನ್ನೆಲ್ಲ ಇದು ಮಾಡಲಿಕ್ಕೂ ಕೂಡ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಪರ್ಪಸ್ ಏನು, ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮೀಟಿಂಗ್ಗಳನ್ನು ಮಾಡ್ತಾ ಇರ್ತಾರೆ, ಆಯಿತಾ. ಸೊ ಆ ರೀಜ್ನಲ್ ಸೆಕ್ಯೂರಿಟಿ ಏನಿದೆ, ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಆ ಸಿ ಏನು ಬರುತ್ತಲ್ಲ, ಸಮುದ್ರ, ಆ ಮ್ಯಾರಿಟೈಮ್ ಏರಿಯಾ ಅಂತ ಹೇಳ್ತಾರಲ್ಲ, ಅಲ್ಲಿ ಸರಿಯಾದ ಪ್ರಾಪರ್ ಸೆಕ್ಯೂರಿಟಿ, ಸರಿಯಾದ ಅಡ್ಮಿನಿಸ್ಟ್ರೇಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ಮೀಟಿಂಗ್ ಆಗಿರುವಂಥದ್ದು. ಓಕೆ, ಸೊ ಹಾಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ನಾವು ನೋಡುವಂಥದ್ದಾದರೆ ಅದು 1978 ಎಸ್ಟಾಬ್ಲಿಷ್ ಆಗಿದೆ, ಕೋಸ್ಟ್ ಗಾರ್ಡ್ ಆ್ಯಕ್ಟ್ ಅಂತ ಹೇಳುವಂಥದ್ದು. ಸೊ ಅದು ವಿಶ್ವದ 4ನೇ ಅತಿ ದೊಡ್ಡ ಕೋಸ್ಟ್ ಗಾರ್ಡ್. ಸೊ ಭಾರತದಲ್ಲಿ ನಾವು ನೋಡೋದಾದರೆ ನೋಡಿ, ಈ ಇಷ್ಟು
ಭಾಗದಲ್ಲಿ 5 ಆ್ಯಕ್ಚುಲಿ ಭಾಗ ನೋಡ್ಬೋದು. ನಾರ್ತ್ ವೆಸ್ಟ್, ವೆಸ್ಟ್, ಸೌತ್ ಹಾಗೆ ನಾರ್ತ್ ಈಸ್ಟ್ ಅಲ್ವಾ, ಹಾಗೂ ಪ್ಲಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಕೂಡ ಬರುತ್ತೆ. ಸೊ 5 ಡಿವಿಷನ್ ಇದೆ. 5 ಡಿವಿಷನಲ್ಲಿ ನಾವು ಕಾಣ್ಬೋದು. ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅದ್ರದ್ದು ನೋಡಲ್ ಏಜೆನ್ಸಿ, ಅದರ ಅಡಿಯಲ್ಲಿ ಇವರೆಲ್ಲ ಬರ್ತಾರೆ. ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ. ಸೊ ಇದು ಯಾವ ಆಧಾರದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು ಅಂದರೆ ರುಸ್ತಮ್ ಜಿ ಕಮಿಟಿ ಅಂತ ಇತ್ತು. ಅವರ ಒಂದು ವಿಷನ್ ಮುಖಾಂತರ ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅದನ್ನು ಎಸ್ಟಾಬ್ಲಿಷ್ ಮಾಡಿದರು. ಸೊ ಇದರ ಫಂಕ್ಷನ್ ಏನಂತಂದರೆ ಸ್ಮಗ್ಲಿಂಗನ್ನು ಪ್ರಿವೆಂಟ್ ಮಾಡುವಂಥದ್ದು, ಅಥವಾ ಅಲ್ಲಿಯ ಸಿವಿಲ್ ಅಥಾರಿಟಿಗೆ ಹೆಲ್ಪ್ ಮಾಡುವಂಥದ್ದು, ಅಥವಾ ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ, ಅಲ್ಲಿ ಭದ್ರತೆ ನೀಡುವಂಥದ್ದು, ಅಥವಾ ಇನ್ನೊಂದೊಂದು ಸಾಗರ್ ಹೇಳುವಂಥ ಹೊಸ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದಿ ರೀಜನ್, ಆ ಇಂಡಿಯನ್ ಓಷನ್ ರೀಜನ್ ಏನಿದೆ IOR ಅಂತ ಹೇಳಿ ಕರೀತಾರೆ. ಸೊ ಆ ಏರಿಯಾದಲ್ಲಿ ನಮ್ಮ ನೇಬರ್ ರಾಷ್ಟ್ರಗಳು ಇರ್ತಾರೆ ಅಲ್ವಾ. ಸೊ ಅವರೆಲ್ಲರಿಗೂ ಕೂಡ ಎಲ್ರಿಗೂ ಡೆವಲಪ್ ಆಗಬೇಕು ಹಾಗೂ ಎಲ್ರಿಗೂ ಭದ್ರತೆ ಇರಬೇಕು ಹೇಳುವಂಥ ಒಂದು ಕಾನ್ಸೆಪ್ಟಿಗೆ ಸಾಗರ್ ಅಂತ ಹೇಳಿ ಹೇಳ್ತಿದ್ರು. ಸೊ ಅದು ಆ ಪರ್ಪಸ್ ಕೂಡ ಕೋಸ್ಟ್ ಗಾರ್ಡ್ನವರು ನಿಯೋಜನೆ ಆಗಿರ್ತಾರೆ. ಅಥವಾ ನೇಬರ್ಹುಡ್ ಫಸ್ಟ್ ಹೇಳುವಂಥ ಒಂದು ಪಾಲಿಸಿ, ಇದೆಲ್ಲವೂ ಕೂಡ ನಮ್ಮ ನೇಬರಿಂಗ್ ಇಂಡಿಯನ್ ಓಷನ್ ರೀಜನಲ್ಲಿ ಇರುತ್ತಲ್ವಾ, ಇಂಡಿಯನ್ ಓಷನ್ ರೀಜನ್ ಓಷನ್ ಪೀಸ್ ಕೀಪಿಂಗ್ಗೋಸ್ಕರ, ಆ ಸಮುದ್ರದಲ್ಲಿ ಶಾಂತಿಯನ್ನು ನೆಲೆಸಲಿಕ್ಕೋಸ್ಕರ ಇಂಡಿಯನ್ ಓಷನ್ ರೀಜನ್ ಆ ಭಾಗದಲ್ಲಿ ಇದೆಲ್ಲವೂ ಕೂಡ ಸಾಗರ್ ಹೇಳುವಂಥ ಪಾಲಿಸಿ ಅಥವಾ ನೇಬರ್ಹುಡ್ ಫಸ್ಟ್ ಹೇಳುವಂಥ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ದೇ ಯೂಸ್ ದಿಸ್. ಹಾಗೆ ಏನಾದರೂ ಡಿಸಾಸ್ಟರ್ ಆದರೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಕೂಡ ಇಂಡಿಯನ್ ಕೋಸ್ಟ್ ಗಾರ್ಡ್ನವರು ನಾವು ನೋಡ್ತೇವೆ. ಸೊ ನಮ್ಮ ಕಾರವಾರದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ನ ನೌಕಾನೆಲೆ ಇದೆ ಅಲ್ವಾ. ಸೊ ಅದೊಂದು ಕರ್ನಾಟಕದ ಒಂದು ವಿಶೇಷತೆ ಅಂತ ಹೇಳಿ ಹೇಳ್ಬೋದು ಇಂಡಿಯನ್ ಕೋಸ್ಟ್ ಗಾರ್ಡ್. ಸೊ ಇದು 5 ಬೇರೆ ಬೇರೆ ರೀಜನ್ಗಳಲ್ಲಿ ಬೇರೆ ಬೇರೆ ಹೆಡ್ ಕ್ವಾರ್ಟರ್ಸ್ಗಳು ನಾವು ಕಾಣ್ತೇವೆ. ಗಾಂಧಿನಗರ, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಹಾಗೂ ಪೋರ್ಟ್ ಬ್ಲೇರು ಅವುಗಳ ಹೆಡ್ ಮೇನ್ ರೀಜನ್ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನು, ವೆನ್ ಹ್ಯಾಸ್ ಅಮನ್ದೀಪ್ ಜೋಹಲ್ ಬೀನ್ ಅಪಾಯಿಂಟೆಡ್ ಆಸ್ ದ CEO PGTI. PGTI ಅಂದರೆ ಏನು? ಪ್ರೊಫೆಷನಲ್ ಗಾಲ್ಫ್ ಹೇಳುವಂಥ ಒಂದು ಕ್ರೀಡೆ ಇದೆ ಅಲ್ವಾ. ಸೊ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು, ಅವರ ಅಪಾಯಿಂಟ್ಮೆಂಟ್ ಜನವರಿ 25ಕ್ಕೆ ಎಫೆಕ್ಟಿವ್ ಆಗಿ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಮುಖ್ಯವಾದದ್ದು ಏನಂತಂದರೆ ಇದರಲ್ಲಿ ನಮ್ಮ ಕಪಿಲ್ ದೇವ್ ಅವರು ಕೂಡ ಪ್ರೆಸಿಡೆಂಟ್ ಆಗಿದ್ದಾರೆ ಈ ಅಸೋಸಿಯೇಷನಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿರುವಂಥದ್ದು. ಸೊ ಈ PGTI ಏನಿದೆ, PGTI ಹೇಳುವಂಥದ್ದು ಈಗ ಅಫಿಷಿಯಲಿ ನೇಮ್ಡ್ ಆಸ್ ಟಾಟಾ ಸ್ಟೀಲ್ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಸೊ ಅಮನ್ದೀಪ್ ಜೋಹಲ್ ಹೇಳುವಂಥ ಈ ವ್ಯಕ್ತಿ ಇವರು ಹೊಸದಾದ CEO ಆಗಿದ್ದಾರೆ. ಹ್ಯಾಸ್ ಬಿಕಮ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಈಗ ಆಗಿದ್ದಾರೆ. ಸೊ ಮೊದಲು ಉತ್ತರಂ ಸಿಂಗ್ ಮುಂಡಿ ಅಂತ ಇದ್ದರು, ಈಗ ಅವರನ್ನು ರಿಪ್ಲೇಸ್ ಮಾಡಿ ಹಿ ವಿಲ್ ಬಿಕಮ್ CEO ಆಸ್ ಆಫ್ ಜನವರಿ 2025 ಆಗ್ತಾರೆ. ಸೊ ಲಾಸ್ಟ್ ಕ್ವಶನ್ನು, ಹೂ ಇನಾಗ್ರೇಟೆಡ್ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ? ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರವನ್ನು ಯಾರು ಇನಾಗ್ರೇಟ್ ಮಾಡಿದರು ಅಂತ ಹೇಳಿ. ಸೊ ಇಟ್ಸ್ ನನ್ ಅದರ್ ದ್ಯಾನ್ ಅವರ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು. ಸೊ ಇವರು ಅದನ್ನು ಇನಾಗ್ರೇಟ್ ಮಾಡಿದರು. ಎಲ್ಲಿ ಇನಾಗ್ರೇಟ್ ಮಾಡಿದರು? ಸಿಲ್ವಾಸ ಅಂದರೆ ಎಲ್ಲಿ? ದಾದ್ರಾ ಆ್ಯಂಡ್ ನಗರ್ ಹವೇಲಿ ಮತ್ತು ದಮನ್ ಆ್ಯಂಡ್ ದಿಯು ಹೇಳುವಂಥ ಯೂನಿಯನ್ ಟೆರಿಟರಿ. ಸೊ ಮೊದಲು ದಾದ್ರಾ ಆ್ಯಂಡ್ ನಗರ್ ಹವೇಲಿ ಅಂತ ಇತ್ತು, ಪ್ಲಸ್ ದಮನ್ ಆ್ಯಂಡ್ ದಿಯು ಅಂತ ಸಪ್ರೇಟ್ ಇತ್ತು. ಅದನ್ನು ಮರ್ಜ್ ಮಾಡಿದ್ದಾರೆ. ಐ ಥಿಂಕ್ 2019 ನಂತರ ಮರ್ಜ್ ಮಾಡಿದ್ದಾರೆ. ಸೊ ಅಲ್ಲಿರೋ ಝಂಡಾ ಚೌಕಲ್ಲಿ ದೆ ಹ್ಯಾವ್ ಅಲ್ಲಿ ಈ ಒಂದು ವಿವೇಕಾನಂದ ವಿದ್ಯಾಮಂದಿರ ಇತ್ತು, ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಸ್ವತಃ ನಮ್ಮ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಸೊ ಇದು ಯಾಕೆ ಇನ್ಸ್ಟಿಟ್ಯೂಷನ್, ಯಾಕೆಂದರೆ ಸ್ವಾಮಿ ವಿವೇಕಾನಂದ ಅವರ ಲೈಫ್, ಅವರ ಮತ್ತು ತತ್ವಗಳನ್ನು ಅದನ್ನು ಹೆಚ್ಚು ಅದರಿಂದ ಇನ್ಸ್ಪಿರೇಷನ್ ಆಗಿ ಆ ವಿದ್ಯಾಮಂದಿರನ ಇದು ಮಾಡಿರುವಂಥದ್ದು. ಸೊ ಸಿಲ್ವಾಸ ಹೇಳುವಂಥದ್ದು ನಾವಿಲ್ಲಿ ಭಾರತದ ಭೂಪಟದಲ್ಲಿ ಇಲ್ಲಿ ಪಶ್ಚಿಮದಲ್ಲಿ ನಾವು ಕಾಣ್ಬೋದು, ವೆಸ್ಟಲ್ಲಿ. ಸೊ ಇಲ್ಲಿ ದಮನ್ ಆ್ಯಂಡ್ ದಿಯು, ನಗರ್ ಹವೇಲಿ ಅದೆಲ್ಲ ಒಟ್ಟಿಗೆ ಅದೊಂದು ಯೂನಿಯನ್ ಟೆರಿಟರಿ. ಸೊ ಯೂನಿಯನ್ ಟೆರಿಟರಿ ಕ್ಯಾಪಿಟಲ್ಲು ದಮನ್, ಬಟ್ ಸಿಲ್ವಾಸ ಹೇಳುವಂಥ ನಗರ ಒಂದು ಲಾರ್ಜೆಸ್ಟ್ ಸಿಟಿ. ಮುಂಚೆ ಪೋರ್ಚುಗೀಸರ ಆಳ್ವಿಕೆಯಲ್ಲಿ ಇದ್ದಂಥ ಒಂದು ಪ್ರದೇಶ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ದಿಸ್ ಈಸ್ ಅವರ್ ಲಾಸ್ಟ್ ಕ್ವಶನ್ ಫಾರ್ ದ ಡೇ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಮತ್ತೊಮ್ಮೆ ಹೇಳ್ತಿದ್ದೇನೆ, ನಿಮ್ಮ ಪ್ರೈಮ್ ಸಕ್ಸಸ್ www.primesuccess.co.in ಅಂತ ಹೇಳುವಂಥ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನೀವು ಕೋರ್ಸಸ್ ಅಂತ ಹೇಳಿ ಹೋದರೆ ಇಲ್ಲಿ ನಿಮಗೆ ಹಲವಾರು ಕೋರ್ಸಸ್ಗಳು ಸಿಗ್ತವೆ. ಸೊ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ಅವೇರ್ನೆಸ್ ಇರ್ಬೋದು, ಅಥವಾ ಇಂಗ್ಲೀಷ್, ಜಿಯೋಗ್ರಫಿ, ಹಲವಾರು ಕೋರ್ಸ್ಗಳು ಸಿಗ್ತವೆ. IBPS ಎಕ್ಸಾಮ್ಗೆ. ಸೊ ಇತ್ತೀಚೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಾಮ್ ಕೂಡ ಅನೌನ್ಸ್ ಮಾಡಿದ್ದಾರಲ್ವ. ಸೊ ಅದಕ್ಕೆ ಪೂರಕವಾಗಿ ನಿಮಗೆ ಕೋರ್ಸ್ ಎಲ್ಲ ಹೆಲ್ಪ್ ಆಗ್ಬೋದು ಅಂತ ಹೇಳಿ
ಆ ಒಂದು ವಿಷಯವನ್ನು ನಿಮ್ಗೆ ಹೇಳ್ತಿದ್ದೇವೆ. ಸೊ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ನಿಮಗೆ ಸ್ಕ್ರಾಲಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದಿನದ ಕರೆಂಟ್ ಅಫೇರ್ಸನ್ನು ಇಟ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೇನೆ ಅಂತ ಹೇಳ್ತಾ, ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಯಾಕೆಂದರೆ ನಿಮಗೆ ರೆಗ್ಯುಲರ್ ಆಗಿ ನಮ್ಮ ಅಪ್ಡೇಟ್ಸ್ಗಳು ನಿಮಗೆ ಬರ್ತಾ ಇರ್ತವೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.